ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಮಾರ್ಗಶಿರ ಧನುರ್ಮಾಸದ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದ್ರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫಿಲ್ಟರ್ ಕಾಫಿಯನ್ನ ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಆ ಮೂಲಕ ನಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸೋಣ. ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ಮಾಕಳಿ ಬಳಿ ಎಲ್ಲಾ ಮೂಲಭೂತ ಸೌಕರ್ಯಗಳುಳ್ಳ ನೋಂದಣಿಗೆ ಸಿದ್ಧವಿರುವ ಬಿಎಂಆರ್ಡಿಎ ಅಪ್ರೂವ್ಡ್ ಸೈಟ್ಗಳು ಇಲ್ಲಿ ಲಭ್ಯ ಇದೆ. ಅದರಲ್ಲೂ ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ 5 ಗ್ರಾಂ ಚಿನ್ನ ಉಚಿತ. ಜೊತೆಗೆ ಇಲ್ಲಿ 1 ಚದರ ಅಡಿಗೆ ಕೇವಲ 2250 ರೂಪಾಯಿಗಳು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲುಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನ ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರುವುದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಅಷ್ಟೇ ಅಲ್ಲದೆ ಆರೋಗ್ಯವನ್ನು ಸಹ ಇದು ಕಾಪಾಡುತ್ತೆ. ಹಾಗಾಗಿ ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಖಂಡಿತವಾಗಿಯೂ ಬಳಸಿ ಶುಭ ಫಲಗಳನ್ನು ನಿಮ್ದಾಗಿಸಿಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ, ಇದು ಶುಭ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತು ಬಹಳ ವಿಶೇಷವಾದಂತಹ ದಿನ, ಶ್ರೀ ದತ್ತಾತ್ರೇಯ ಜಯಂತಿ. ಹಾಗಾಗಿ ಈ ಶುಭ ದಿನದ ವಿಶೇಷತೆ ಏನು ಅಂತ ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ದತ್ತ ಸ್ವಾಮಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನು ಕೂಡ ಸಲ್ಲಿಸಲಾಗುತ್ತೆ ನಮ್ಮ ಸ್ಟುಡಿಯೋದಲ್ಲಿ ಗುರುಜಿಯವರ ಮಾರ್ಗದರ್ಶನದಲ್ಲಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಈ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ ಮತ್ತೆ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿ ಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಜೈ ಗುರುದತ್ತ. ಗುರುದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡ್ತಾ ದತ್ತಾತ್ರೇಯರನ್ನ ಆರಾಧನೆ ಮಾಡತಕ್ಕಂತಹದ್ದು ದತ್ತ ಜಯಂತಿಯ ಈ ಶುಭ ದಿನದಂದು. ಇವತ್ತು ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ಗುರು ದತ್ತ ಮಹಾರಾಜರ ವಿಶೇಷವಾಗಿರತಕ್ಕಂಥ ಆರಾಧನೆ ಇದೆ. ಎಲ್ಲೆಲ್ಲಿ ದತ್ತ ಪರಂಪರೆ ಇದೆಯೋ, ದತ್ತನ ಆಶ್ರಯಗಳಿದೆಯೋ, ದತ್ತನ ಆಶ್ರಮದ ವಿಶೇಷವಾಗಿರತಕ್ಕಂಥ ಸೇವೆಗಳಿದೆಯೋ ಅಲ್ಲೆಲ್ಲವೂ ಸಹಿತ ಬಹಳ ಅರ್ಥಪೂರ್ಣವಾದಂತಹ ಅನುಷ್ಠಾನಗಳಿದೆ. ದತ್ತನ ವಿಶೇಷವಾಗಿರತಕ್ಕಂಥ ಆರಾಧನೆ, ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂತಹ ಭಗವಂತನ ಆರಾಧನೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಗುರುವಿಗೆ ಗುರುವಾಗಿದ್ದು ಸಕಲರಿಗೂ ಸಹಿತ ಸನ್ಮಂಗಳದ ದಾರಿಯನ್ನು ತೋರಿಸಿ ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರಗಳು ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆ ಸನ್ಮಾರ್ಗವನ್ನು ತೋರುತ್ತಿರ್ತಕ್ಕಂಥ ಗುರು ದತ್ತ ಮಹಾರಾಜರು. ದತ್ತನ ಆರಾಧನೆಯನ್ನ ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೋ, ದತ್ತನ ಆರಾಧನೆ ನಡೆಯುವ ಸಾನ್ನಿಧ್ಯಗಳಿಗೆ ಹೋಗಿ ಭಗವಂತನ ದರ್ಶನ ಮಾಡಿ ಬರ್ತಾರೋ ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಸುವಂತಹ ನಿಟ್ಟಿನಲ್ಲಿ ಗುರು ದತ್ತ ಮಹಾರಾಜರಿದ್ದಾರೆ. ದತ್ತಾತ್ರೇಯನ ಒಲಿಸಿಕೊಳ್ಳೋದು ಅಷ್ಟು ಸಾಮಾನ್ಯವಾದ ವಿಚಾರ ಅಲ್ಲ. ದತ್ತಾತ್ರೇಯರು ಸಾಕಷ್ಟು ಪರೀಕ್ಷೆಗಳನ್ನು ಮಾಡ್ತಾರೆ. ಅವರ ಪರೀಕ್ಷೆಗಳಿಗೆ ನಾವು ಪಾಸಾದರೆ ಮಾತ್ರ ದತ್ತನ ಕೃಪಾಶೀರ್ವಾದ ಇಂದಿಗೂ ಸಾಧ್ಯ. ಆದರೆ ಸಾಕಷ್ಟು ಜನ ಋಷಿಮನೆಗಳು, ಯತಿಗಳು, ಸಾಧು ಸಂತರು ಎಲ್ಲರೂ ಸಹಿತ ಗುರು ದತ್ತ ಮಹಾರಾಜರನ್ನೇ ಗುರು ಅಂತ ನಂಬುತ್ತಾರೆ. ಯಾಕೆಂದ್ರೆ ಆತನೇ ಗುರು, ಎಲ್ಲರಿಗೂ ಅಲ್ಲ. ಈ ನಿಮ್ಮ ಆನಂದ್ ಗುರುಜಿಗೂ ಅವರೇ ಗುರು. ಯಾಕೆಂದ್ರೆ ಗುರು ದತ್ತ ಮಹಾರಾಜರನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಸರಿ, ಅಥವಾ ಸರ್ವವೂ ನೀನೇ, ನಿನ್ನಿಂದಲೇ ದಾರಿ ಅಂತ ಹೇಳಿದಾಗ ಮಾತ್ರ ಗುರು ದತ್ತರ ಅನುಗ್ರಹ ಆಗ್ತಕ್ಕಂಥದ್ದು. ಇವತ್ತಿಗೂ ದತ್ತ ಚರಿತ್ರೆ ಎಂಬತಕ್ಕಂಥದ್ದನ್ನ ಸಾಕಷ್ಟು ಜನ ಸಂಕಷ್ಟಗಳು ಬಂದಾಗ ಒಮ್ಮೆ ದತ್ತ ಚರಿತ್ರೆಯನ್ನು ಪಾರಾಯಣ ಮಾಡಿದ್ರೆ ಸಾಕು, ಅವರ ಕಷ್ಟಗಳು ದೂರ ಆಗುತ್ತೆ. ಯಾಕೆಂದ್ರೆ ಗುರು ದತ್ತಾತ್ರೇಯರು ವಾಸ ಮಾಡತಕ್ಕಂಥ ಸ್ಥಳ ಔದುಂಬರ ವೃಕ್ಷ. ಆ ಔದುಂಬರದ ಸಾನ್ನಿಧ್ಯದಲ್ಲಿ ಗುರು ದತ್ತ ಮಹಾರಾಜರನ್ನ ಆರಾಧನೆ ಮಾಡತಕ್ಕಂಥದ್ದು, ದತ್ತಾಶ್ರಮಗಳಲ್ಲಿ ಅದರಲ್ಲೂ ದತ್ತಪೀಠದಲ್ಲಿ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸೋದ್ರಿಂದ ಅವರ ಮನೋಕಾಮನೆಗಳ ಸಿದ್ಧಿ ಆಗತ್ತೆ. ದತ್ತರು ಬರತಕ್ಕಂಥ ರೂಪ ಇಂಥದ್ದೇ ಅಂತ ಯಾರಿಗೂ ಅರಿವಿಲ್ಲ. ದತ್ತರ ಪರೀಕ್ಷೆಯಲ್ಲಿ ಪಾಸಾಗುವುದು ಬಹಳ ಕಷ್ಟ.
ಆದರೆ ದತ್ತರು ಆಯಾ ಕಾಲದಲ್ಲಿ ಪ್ರತಿಯೊಬ್ಬರನ್ನು ಸಹಿತ ಪರೀಕ್ಷೆ ಮಾಡ್ತಿರ್ತಾರೆ. ಪರೀಕ್ಷೆ ಮಾಡಿ ತನ್ನಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನು ದೂರ ಮಾಡಿಕೊಂಡು ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಸಾಧ್ಯವಾದಷ್ಟು ತಾನು ಉಳಿತಕ್ಕಂತಹ, ತಾನು ಮಾಡುವಂತಹ ತನ್ನೊಳಗಿರತಕ್ಕಂಥ ಜ್ಯೋತಿ ಅದು ಯಾವ ಪ್ರಕಾರವಾದಂಥ ಬೆಳಕು ಮತ್ತೊಬ್ಬರಿಗೆ ಕೊಡಬೇಕು ಎಂಬತಕ್ಕಂಥ ಪರಿಜ್ಞಾನ ಇಲ್ಲದಿದ್ದರೆ ಅವರನ್ನು ಹತ್ತಿರಕ್ಕೂ ತಗೊಳ್ಳಲ್ಲ ಗುರುದತ್ತ ಮಹಾರಾಜರು. ಇಲ್ಲಿರ್ತಕ್ಕಂಥ ಈ ಭೂಮಂಡಲದಲ್ಲಿರ್ತಕ್ಕಂತಹ, ಭೂಮಿ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಭಗವಂತನ ಕೃಪೆ ಇದೆ. ಆದರೆ ಭಗವಂತನ ಆ ಕೃಪೆ ಇದ್ದಾಗ ಭಗವಂತ ನಿಮಗೆ ಕೊಟ್ಟಂತಹ ಶಕ್ತಿಯಿಂದ 4 ಕುಟುಂಬಗಳಿಗೆ ಬೆಳಕಾಗಿ ನಿಲ್ಲಬೇಕು. 4 ಕುಟುಂಬಕ್ಕೆ ಬೆಳಕಾಗಿ ನಿಂತಾಗ ಮಾತ್ರ ಅವರ ಜೀವನಕ್ಕೆ ಅರ್ಥವಿರ್ತಕ್ಕಂಥದ್ದು. ಅಂತಹ ನಿಟ್ಟಿನಲ್ಲಿ ಗುರು ದತ್ತ ಮಹಾರಾಜರನ್ನ ಯಾರು ಶ್ರದ್ಧಾಭಕ್ತಿಯಾಗಿ ಆರಾಧನೆ ಮಾಡ್ತಾರೋ ಅವರ ಮನೋಕಾಮನೆಗಳು ಸಿದ್ಧಿಯಾಗತ್ತೆ. ಇದಕ್ಕೆ ದತ್ತನ ಚರಿತ್ರೆಯಲ್ಲಿ ಸಾಕಷ್ಟು ಕಲ್ಪನೆಗಳಿದೆ, ಸಾಕಷ್ಟು ವಿಶೇಷವಾದ ಚರಿತ್ರೆಗಳಿದೆ. ಅಂತಹದ್ದೇ ಆದಂಥ ಒಂದು ಚರಿತ್ರೆ ಹೇಳ್ಬೋದಾದ್ರೆ, ಗುರು ದತ್ತ ಮಹಾರಾಜರನ್ನ ಬಹಳ ವಿಶೇಷವಾಗಿ ಒಂದು ಬ್ರಾಹ್ಮಣ ಕುಟುಂಬ, ಅವರು ಬಹಳ ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡ್ತಿರ್ತಾರೆ. ದತ್ತಾತ್ರೇಯರನ್ನು ನೋಡಬೇಕು ಎಂಬತಕ್ಕಂಥ ಹಂಬಲದಲ್ಲಿರ್ತಾರೆ. ಆದರೆ ಅವರು ಮಾಡುವ ಕಾಯಕದಲ್ಲಿ ಲೋಪ ಬಾರದಂತೆ ಇರುತ್ತೆ. ಪ್ರತಿನಿತ್ಯ ತನ್ನ ಕಾಯಕ ಏನು, ಬೆಳಿಗ್ಗೆ ದೇವತಾರಾಧನೆ ಮಾಡತಕ್ಕಂಥದ್ದು, ನಿತ್ಯ ಗಾಯತ್ರಿ ಉಪಾಸನೆ ಮಾಡತಕ್ಕಂಥದ್ದು, ಗಾಯತ್ರಿ ಮಂತ್ರ ಆದ ನಂತರ ಮಾಧ್ಯಾಹ್ನಿಕ ಅನ್ನಪ್ರಸಾದಕ್ಕೂ ಮುನ್ನ ಗಾಯತ್ರಿ ಉಪಾಸನೆ ಮಾಡಿ ಒಂದಿಷ್ಟು ಅನ್ನವನ್ನ ವೃಕ್ಷದ ಸಾನ್ನಿಧ್ಯದಲ್ಲಿಟ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟು ತದನಂತರ ಆ ಬ್ರಾಹ್ಮಣೋತ್ತಮನ ಊಟ ಮಾಡತಕ್ಕಂಥದ್ದು ಆತನ ಪದ್ಧತಿ. ಆದರೆ ಆತನ ಮನದಲ್ಲಿ ಒಂದು ಆಸೆ ಇರುತ್ತೆ. ಆ ಆಸೆ ಏನಪ್ಪಾ ಅಂದ್ರೆ, ನಾನು ಒಮ್ಮೆಯಾದರೂ ಗುರು ದತ್ತ ಮಹಾರಾಜರನ್ನ ದರ್ಶನ ಮಾಡಬೇಕು. ದೇವಾನುದೇವತೆಗಳೆಲ್ಲರೂ ಸಹಿತ ಒಲಿಸ್ಕೊಳ್ಬಹುದು, ಆದರೆ ಗುರು ದತ್ತರನ್ನ ಒಲಿಸ್ಕೊಳ್ಳೋದು ಬಹಳ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ. ಗ್ರಂಥಗಳಲ್ಲಿ ಆಧಾರ ಇದೆ. ಆದರೆ ನಾನು ದತ್ತಾತ್ರೇಯರನ್ನ ನೋಡಲೇಬೇಕು ಎಂಬತಕ್ಕಂಥ ಮನದಲ್ಲಿ ಹಠ, ಆ ಛಲ ಆ ಬ್ರಾಹ್ಮಣೋತ್ತಮನಿಗಿರುತ್ತೆ. ಕಾಲಕ್ರಮೇಣ ಹೆಜ್ಜೆಯನ್ನು ಹಾಕಿ ನಡೀತಾ ಇದ್ದಾಗ ತನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ತ್ರಿಕಾಲ ಅನುಷ್ಠಾನ ಸಂಧ್ಯಾವಂದನೆಯನ್ನು ಮಾಡಿ ಗಾಯತ್ರಿ ಜಪವನ್ನು ಮಾಡಿ ಅರ್ಘ್ಯ ಕೊಟ್ಟಿರ್ತಕ್ಕಂಥ ಆ ಅರ್ಘ್ಯ ಜಲವನ್ನ ಪ್ರತಿದಿನ ತನ್ನ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ಆ ಜಲವನ್ನು ಹಾಕ್ತಾ ಇರ್ತಾನೆ. ಅರ್ಘ್ಯ ಕೊಟ್ಟಿರ್ತಕ್ಕಂಥ ಗಾಯತ್ರಿ ಮಂತ್ರದ ವಿಶೇಷವಾಗಿರ್ತಕ್ಕಂಥ ಸೂರ್ಯಾರ್ಘ್ಯ ಆದ ನಂತರ ಆ ಒಂದು ಜಲವನ್ನ ಎದುರುಗಡೆ ಇರ್ತಕ್ಕಂಥ ಅಶ್ವತ್ಥಕ್ಕೆ ಹಾಕ್ತಿರ್ತಾನೆ. ಅಶ್ವತ್ಥನಾರಾಯಣನ ಸಂಕಲ್ಪದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಆ ಬೃಹತ್ ಮಟ್ಟದ ವೃಕ್ಷದಲ್ಲಿ ವಿಶೇಷವಾಗಿ ಬ್ರಹ್ಮರಾಕ್ಷಸರು ಸಹಿತ ಅಲ್ಲಿ ವಾಸ ಮಾಡ್ತಾರೆ. ಆದರೆ ಬ್ರಹ್ಮರಾಕ್ಷಸರಿಗೆ ಮೋಕ್ಷವನ್ನು ಕೊಡತಕ್ಕಂತಹ, ಮೋಕ್ಷ ದಯಪಾಲಿಸಿದಂತಹ ಅಥವಾ ಮೋಕ್ಷ ಸಿಕ್ಕಂತಹ ಸಾನ್ನಿಧ್ಯ ಆ ಒಂದು ವೃಕ್ಷ ಆಗಿರುತ್ತೆ. ಆ ವೃಕ್ಷದಲ್ಲಿ ಪ್ರತಿನಿತ್ಯ ತನ್ನ ಗಾಯತ್ರಿ ಉಪಾಸನೆ ಮಾಡಿ ಅರ್ಘ್ಯ ಪ್ರದಾನ ಆದ ನಂತರ ಅರ್ಘ್ಯ ಜಲವನ್ನ ಆ ವೃಕ್ಷದ ಹತ್ರ ಇಡತಕ್ಕಂಥದ್ದು, ನಿತ್ಯ ಅಗ್ನಿಹೋತ್ರನಾಗಿರ್ತಕ್ಕಂತಹ ಆ ಬ್ರಾಹ್ಮಣೋತ್ತಮ ಉಚ್ಚರಿಸ್ತಿರ್ತಕ್ಕಂತಹ ಆ ಗಾಯತ್ರಿ ಮಂತ್ರದ ಶಕ್ತಿಯಿಂದ ಅಲ್ಲಿರ್ತಕ್ಕಂಥ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಸಿಗತ್ತೆ. ಆದರೆ ಮೋಕ್ಷವೇನೋ ಕೊಟ್ಟಾಯಿತು. ಮೋಕ್ಷ ಕೊಟ್ಟಾದ ಮೇಲೆ ಆ ಬಡ ಬ್ರಾಹ್ಮಣೋತ್ತಮ ತಾನು ಮೋಕ್ಷವನ್ನು ಕೊಟ್ಟಾದ ನಂತರ, ಅಂದ್ರೆ ತಾನು ಮೋಕ್ಷ ಕೊಟ್ಟಿದ್ದು ತನಗರಿವಿಲ್ಲ, ಮೋಕ್ಷ ಸಿಕ್ಕಾದ ನಂತರ ಆ ಒಂದು ಬ್ರಾಹ್ಮಣೋತ್ತಮನಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಅಂತ ಬ್ರಹ್ಮರಾಕ್ಷಸನ ಮನಸ್ಸಲ್ಲಿ ಒಂದು ಸಂಕಲ್ಪ ಬರುತ್ತೆ. ಅರ್ಥ ಮಾಡ್ಕೊಳ್ಳುವಂಥ ವಿಚಾರ, ಬ್ರಹ್ಮರಾಕ್ಷಸನ ಮನಸ್ಸಲ್ಲಿ ತನಗೆ ಆ ರಾಕ್ಷಸತ್ವದ ಜನ್ಮ ದೂರ ಆದ್ರಿಂದ ತಾನು ಈ ಬ್ರಾಹ್ಮಣೋತ್ತಮನಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಬೇಕು ಎಂಬತಕ್ಕಂಥ ಮನಸ್ಸು ಈ ಬ್ರಹ್ಮರಾಕ್ಷಸನಿಗಿತ್ತು. ಬ್ರಹ್ಮರಾಕ್ಷಸನಿಗಿದ್ದಂತಹ ಮನಸ್ಸು ಆ ಬ್ರಾಹ್ಮಣೋತ್ತಮನಿಗೆ ಸಹಾಯ ಮಾಡಬೇಕು, ಆದರೆ ಬ್ರಾಹ್ಮಣನ ಬಳಿ ಕೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಬ್ರಾಹ್ಮಣನ ಮುಂದೆ ನಿಂತರೆ ಬ್ರಾಹ್ಮಣ ಓಡೋಗ್ತಾನೆ. ಆ ಬ್ರಹ್ಮರಾಕ್ಷಸ ತನ್ನಲ್ಲಿರ್ತಕ್ಕಂಥ ಒಂದು ಭಯಪಡುವಂತಹ ಆ ಒಂದು ದೃಶ್ಯ ಇದೆಯಲ್ಲ, ಆ ದೃಶ್ಯ ಬ್ರಾಹ್ಮಣೋತ್ತಮ ಒಬ್ಬ ಬ್ರಾಹ್ಮಣ ಅಂದ್ರೆ ಭಯಸ್ತ. ಆ ಭಯಸ್ಥನಿಗೆ ಈ ಒಂದು ರಾಕ್ಷಸ ಜನ್ಮ ನೋಡಿದ್ರೆ ಭಯ ಆಗತ್ತೆ. ಆದರೂ ಸಹಿತ ಆ ಭಯವನ್ನು ಹೋಗಲಾಡಿಸಿ ಆತನಲ್ಲೊಂದು ಚೈತನ್ಯವನ್ನು ತುಂಬಿ ತನ್ನ ಮನೋಕಾಮನೆ ಏನು ಎಂಬತಕ್ಕಂಥದ್ದನ್ನು ಅರಿತು ಅವನ ಕಾಮನೆಗಳನ್ನು ಸಿದ್ಧಿಪಡಿಸಬೇಕು ಎಂಬತಕ್ಕಂತಹ ಮನಸ್ಸು ಈ ಬ್ರಹ್ಮರಾಕ್ಷಸಂದು. ಆಗ ಆ ಬ್ರಾಹ್ಮಣೋತ್ತಮನಿಗೆ ಬ್ರಹ್ಮರಾಕ್ಷಸ ಮುಂದೆ ಬಂದು, ನಿನ್ನ ಮನೋಕಾಮನೆಗಳಾದರೂ ಏನು, ನನ್ನಲ್ಲಿರ್ತಕ್ಕಂಥ ರಾಕ್ಷಸತ್ವವನ್ನ, ನನ್ನ ಬ್ರಹ್ಮರಾಕ್ಷಸನ ಅಂದ್ರೆ ನನ್ನಲ್ಲಿರ್ತಕ್ಕಂಥ ರಾಕ್ಷಸ ನನಗಿದ್ದಂತಹ ಒಂದಷ್ಟು ದೋಷಗಳನ್ನು ದೂರ ಮಾಡಿ ನನ್ನ ಸ್ವತಂತ್ರ ಬದುಕಿಗೆ ದಾರಿ ಮಾಡಿಕೊಟ್ಟಿದ್ಯಾ? ನಿನ್ನ ಅಭಿಲಾಷೆಗಳೇನು, ನಿನ್ನ ಮನದಲ್ಲಿರ್ತಕ್ಕಂಥ ಕಾಮನೆಗಳೇನು, ನೀನು ಪ್ರತಿನಿತ್ಯ ಭಗವಂತನ ಪ್ರಾರ್ಥನೆ ಮಾಡ್ತಿದ್ಯಲ್ಲ, ಏನೇನು ಆ ಪ್ರಾರ್ಥನೆಗೆ ಸಿಗಬೇಕಾದಂಥ ಫಲ ಆದರೂ ಏನು ಅಂತ ಕೇಳಿದಾಗ ಬ್ರಾಹ್ಮಣೋತ್ತಮ ಹೇಳ್ತಾನೆ, ಅಯ್ಯ ಬ್ರಹ್ಮರಾಕ್ಷಸನೇ, ನನಗೆ ಒಂದು ಆಸೆ ಇದೆ. ನನ್ನ ಈ ಜೀವನದಲ್ಲಿ ಪ್ರತಿನಿತ್ಯ ನನ್ನ ನಿತ್ಯ ಕರ್ಮಾನುಷ್ಠಾನಗಳನ್ನು, ಜವಾಬ್ದಾರಿತವಾದಂತಹ ನನ್ನ ಗಾಯತ್ರಿ ಉಪಾಸನೆಯನ್ನು ಭಗವಂತ ನನಗೇನು ಕೊಟ್ಟಿದ್ದಾನೋ ನನ್ನಲ್ಲಿರುವಂತಹ ಜ್ಞಾನಕ್ಕೆ ತಕ್ಕನಾಗಿ ದೇವಿಯ ಉಪಾಸನೆ ಮಾಡ್ತಾ ಗಾಯತ್ರಿಯನ್ನು ಉಪಾಸನೆ ಮಾಡ್ತಿದ್ದೇನೆ. ಆದರೆ ನನ್ನ ಮನಸ್ಸಲ್ಲಿ ಒಂದು ದೊಡ್ಡ ಆಸೆ ಇದೆ. ಏನಪ್ಪಾ ಅಂದ್ರೆ, ಗುರು ದತ್ತಾತ್ರೇಯರನ್ನ ಒಂದ್ಸತಿ ನೋಡಬೇಕು, ದತ್ತ ಮಹಾರಾಜರನ್ನ ದರ್ಶನ ಮಾಡಬೇಕು. ದತ್ತ ಮಹಾರಾಜರನ್ನ ದರ್ಶನ ಮಾಡಬೇಕು ಎಂಬತಕ್ಕಂಥ ಆ ದತ್ತ ಎಂಬತಕ್ಕಂಥ ಪದವನ್ನ ಬ್ರಹ್ಮರಾಕ್ಷಸನ ಕಿವಿಗೆ ಬಿದ್ದರೆ ತಕ್ಷಣಕ್ಕೆ ಆತ ಮಾಯ ಆಗ್ಬಿಟ್ಟ.
ಅಂದರೆ ಯೋಚನೆ ಮಾಡಿ, ದತ್ತಾತ್ರೇಯರ ಹೆಸರು, ಆ ದತ್ತ ಎಂಬತಕ್ಕಂಥ ಹೆಸರಲ್ಲಿ ಇನ್ನೆಂಥ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಆ ಕೇಳಿದಂಥ ಮರುಕ್ಷಣ ಪಟ್ಟಂತ ಆತ ಮಾಯ ಆಗ್ಬಿಟ್ಟ. ಆತ ಮಾಯ ಆದ್ಮೇಲೆ ಈತನಿಗೆ ಇನ್ನೂ ಭಯ ಶುರುವಾಗೋಯ್ತು. ಆತ ಮಾಯ ಆದ ನಂತರ ಈತನಿಗೆ ಇನ್ನೂ ಭಯ ಶುರುವಾಯಿತು. ಬ್ರಾಹ್ಮಣೋತ್ತಮ, ನಾನೇನೋ ಕೇಳಬಾರ್ದು ಕೇಳದ್ನ, ನಾನು ತಪ್ಪು ಮಾತಾಡದ್ನ, ಅಂದ್ರೆ ದತ್ತಾತ್ರೇಯ ದತ್ತ ಅಂತಕ್ಕಂಥದ್ದು ಜೈ ಗುರುದತ್ತ, ಆ ದತ್ತನ ಹೆಸರು ಹೇಳಿದ ತಕ್ಷಣ ಬ್ರಹ್ಮರಾಕ್ಷಸ ಓಡೋಗ್ಬಿಟ್ನಲ್ಲ. ಆದರೂ ಬ್ರಹ್ಮರಾಕ್ಷಸನ ಮನಸ್ಸಲ್ಲಿ ಒಂದಿತ್ತು, ನನಗೆ ಈ ಮೋಕ್ಷವನ್ನು ಕೊಟ್ಟಂತ ಈ ಬ್ರಾಹ್ಮಣೋತ್ತಮನಿಗೆ, ಅಂದ್ರೆ ನನ್ನಲ್ಲಿರ್ತಕ್ಕಂತಹ ಈ ಒಂದು ಕಷ್ಟಕಾಲದ ದಿನಗಳನ್ನ ಆತ ನನ್ನ ದೂರ ಮಾಡಿ ನನ್ನ ಸ್ವತಂತ್ರ ಬದುಕಿಗೆ ದಾರಿ ಮಾಡಿಕೊಟ್ಟಲ್ಲ ಬ್ರಾಹ್ಮಣೋತ್ತಮ, ಆತನಿಗೆ ಸಹಾಯ ಮಾಡಬೇಕು ಎಂಬತಕ್ಕಂತಹ ಮನೋಚಿಂತನೆ ಅಲ್ಲಿ ಬಂದಂತಹ ಆ ಬ್ರಹ್ಮರಾಕ್ಷಸನಿಗಿತ್ತು. ಪುನಃ ಬದ್ದ, ಅಯ್ಯ ನೀನು ಕೇಳ್ತಾ ಇರತಕ್ಕಂಥದ್ದು ಸಾಮಾನ್ಯರನ್ನಲ್ಲ, ನೀನು ಕೇಳಬೇಕು, ನಿನ್ನ ಮನದಲ್ಲಿರ್ತಕ್ಕಂಥ ನಿನ್ನ ಆಸೆ ಇದೆಯಲ್ಲ, ಅದು ಖಂಡಿತ ಸಾಧ್ಯವೇ ಇಲ್ಲ, ಅದನ್ನು ಈಡೇರಿಸೋದು ಬಹಳ ಕಷ್ಟ. ಏನು ಆತನ ಹೆಸರು, ನಾನು ಪುನಃ ಹೆಸರನ್ನು ಉಚ್ಚರಿಸೋದಕ್ಕೂ ನನಗೆ ಯೋಗ್ಯತೆ ಇಲ್ಲ. ಆದರೂ ನಿನ್ನ ಆಸೆ ಈಡೇರಿಸಬೇಕು ಅನ್ನೋ ಒಂದು ಆಸೆ ನನಗೂ ಇದೆ. ಯಾಕೆಂದರೆ ನಿನ್ನ ಅಪೇಕ್ಷೆ ಒಂದು ಮಹಾನ್ ಶಕ್ತಿಯನ್ನ, ಬೀಸುವ ಬಿರುಗಾಳಿ ಎದುರು ನಿಲ್ಲೋದು ಬಹಳ ಕಷ್ಟ, ಉರಿಯುವ ಜ್ವಾಲೆ ಎದುರು ನಿಲ್ಲುವುದು ಮತ್ತಷ್ಟು ಕಷ್ಟ. ಹಾಗೆ ನಿನ್ನ ಆಸೆ ಆಕಾಂಕ್ಷೆ ಎಂಬತಕ್ಕಂಥದ್ದು ಅಷ್ಟು ಬೃಹತ್ ಮಟ್ಟದ್ದು. ಅಂತಹ ದತ್ತ ಮಹಾರಾಜರನ್ನ, ಆ ಸ್ವಾಮಿಗಳನ್ನ ದರ್ಶನ ಮಾಡಬೇಕಾದ್ರೆ ಅದು ಸಾಮಾನ್ಯವಲ್ಲ. ನಿನ್ನಲ್ಲೂ ಆತ್ಮಶಕ್ತಿ ಇರಬೇಕು. ಎದುರುಗಡೆ ಬಂದಾಗ ಆ ಭಗವಂತನ ನೋಡಿ ತಡೆಯುವ ಶಕ್ತಿ ನಿನಗಿರಬೇಕು. ಹಾಗಿದ್ದರೆ ಮಾತ್ರ ಸಾಧ್ಯ ಅಂದ. ಬ್ರಹ್ಮರಾಕ್ಷಸರ ಮಾತು ಕೇಳಿ ಬ್ರಾಹ್ಮಣೋತ್ತಮನಿಗೆ ಇನ್ನಷ್ಟು ಆಸೆ ಜಾಸ್ತಿ ಆಯಿತು. ಜೊತೆಗೆ ಒಂದು ಕಡೆ ಭಯನೂ ಶುರುವಾಯಿತು, ಮತ್ತೊಂದು ಕಡೆ ಅಂತಹ ಭಗವಂತನ ಒಮ್ಮೆ ನೋಡಿ ನಾನು ಕಣ್ಮುಚ್ಚಿಬಿಟ್ರೆ ನನ್ನ ಜೀವನ ಸಾರ್ಥಕ ಅನ್ನೋ ಒಂದು ಸಾರ್ಥಕತೆಯ ಮನಸ್ಸು ಬಂತು. ನಡೆದ ವೃತ್ತಾಂತವನ್ನೆಲ್ಲವನ್ನು ಸಹಿತ ತನ್ನ ಅರ್ಧಾಂಗಿಯಾದಂಥ ತನ್ನ ಶ್ರೀಮತಿಗೆ ಎಲ್ಲ ವಿಚಾರವನ್ನು ಮುಟ್ಟಿಸಿದ ಬ್ರಾಹ್ಮಣೋತ್ತಮ. ಈ ಮಾತನ್ನು ಕೇಳಿದ ಅರ್ಧಾಂಗಿ ಇದ್ದಳಾದ ತಾಯಿ, ಆ ಬ್ರಾಹ್ಮಣೋತ್ತಮನ ಅರ್ಧಾಂಗಿ ಬಹಳ ಸಂತೋಷಪಟ್ಲು. ಅಬ್ಬಾ, ಸದ್ಯ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಸೆ ಇಟ್ಕೊಂಡಿದ್ರಿ, ಗುರು ದತ್ತ ಮಹಾರಾಜರನ್ನು ನೋಡಬೇಕು, ದತ್ತಾತ್ರೇಯರನ್ನ ದರ್ಶನ ಮಾಡಬೇಕು ಅಂತ. ಆ ದತ್ತಾತ್ರೇಯರ ದರ್ಶನ ಮಾಡಿಸಿಕೆ ಒಬ್ರು ಬಂದಿದ್ದಾರೆ ಮುಂದೆ ಅಂದ್ರೆ ಅದು ನನಗೂ ಸಂತೋಷ. ನೀವು ದರ್ಶನ ಮಾಡಿದ್ರೆ ಅದರಲ್ಲಿ ಅರ್ಧ ಪುಣ್ಯ ನನಗೆ ಸಿಗುತ್ತಲ್ಲ, ಇದು ನನ್ನ ಸೌಭಾಗ್ಯ ಅಲ್ವಾ, ಇದಕ್ಕಿಂತ ನಾನು ಈ ಜನ್ಮದಲ್ಲಿ ಅದು ನಮ್ಮಿಬ್ಬರ ದಾಂಪತ್ಯ ಜೀವನಕ್ಕೆ ನಮಗೆ ಸಿಗುವಂತ ಪುಣ್ಯಫಲ ಅಲ್ವಾ ಅಂತ ಹೇಳಿ ಆ ದಂಪತಿಗಳಿಬ್ಬರೂ ಸಂತೋಷಪಟ್ಟರು. ಸಂತೋಷಪಟ್ಟ ಒಂದೆರಡು ದಿನದಲ್ಲೇ ಬ್ರಹ್ಮರಾಕ್ಷಸ ಪುನಃ ಕಾಣಿಸ್ಕೊಳ್ತಾನೆ. ಅಯ್ಯ ಬ್ರಾಹ್ಮಣೋತ್ತಮನೆ, ಇವತ್ತು ನಿಮಗೆ ದತ್ತ ಮಹಾರಾಜರಿರ್ತಕ್ಕಂಥ ಸಾನ್ನಿಧ್ಯವನ್ನ, ಆ ಸ್ಥಳವನ್ನು ನಾನು ದೂರದಿಂದ ತೋರಿಸ್ತೇನೆ. ನಾನು ತೋರಿಸಿದ್ರೆ ನೀನು ಹೋಗಿ ಪಟ್ಟಂತ ನೀನು ಭಗವಂತನ ಕಾಲಿಡಿದು ಬಿಡಬೇಕು. ಭಗವಂತನ ಕಾಲಿಡಿದು ನೀನೇನು ಮನೋಕಾಮನೆ ಹಿಡಿದು ಕೇಳ್ಕೊ. ಆದರೆ ನಾನು ತೋರಿಸೋದು ಮಾತ್ರ ಹತ್ತಿರದಿಂದ ತೋರಿಸಲ್ಲ, ಬಹಳ ದೂರದಲ್ಲಿ ನಿಂತು ತೋರಿಸ್ತೇನೆ ಎಂದು. ಆ ಮಾತಂದ ತಕ್ಷಣ ಎಲ್ಲಿಲ್ಲದ ಸಂತೋಷ. ಆತನಲ್ಲಿರ್ತಕ್ಕಂತಹ ಬಡತನದ ರೇಖೆ ಆದರೂ ತನ್ನ ಪಟವಾಳಿ ವಸ್ತ್ರಗಳನ್ನು, ಸಮವಸ್ತ್ರಗಳನ್ನು ಉಟ್ಕೊಂಡು, ಲಕ್ಷಣವಾಗಿ ಹಣೆ ವಿಭೂತಿ ಗಂಧ ಇಟ್ಕೊಂಡು ಭಗವಂತನ ಇವತ್ತು ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಅಂತಹ ಭಗವಂತನ ದರ್ಶನ ಮಾಡುವಂಥ ಭಾಗ್ಯ ಇವತ್ತು ನನ್ನ ಜೀವನದಲ್ಲಿದೆ. ಇವತ್ತು ನನ್ನ ಜೀವನದಲ್ಲಿ ನನ್ನ ಕಷ್ಟಗಳ ದಿನಗಳೆಲ್ಲ ಮುಗಿತು, ಬಹುಶಃ ನನಗೊಂದು ಸುಂದರವಾದ ಬೆಳಕನ್ನು ನೋಡುವ ಭಾಗ್ಯ ನಂದಾಯಿತು ಅಂತ ಹೇಳಿ ಶ್ರದ್ಧಾಭಕ್ತಿಯಾಗಿ ಬ್ರಾಹ್ಮಣೋತ್ತಮ ಆ ಬ್ರಹ್ಮರಾಕ್ಷಸನ ಹಿಂದೆ ಹೆಜ್ಜೆಯನ್ನು ಹಾಕದ. ಅಷ್ಟು ದೂರ ನಡೆದು ಹೋದರೆ ದೂರದಲ್ಲಿ ತೋರಿಸಿದಂತಹ ವ್ಯಕ್ತಿ ಯಾರು ಗೊತ್ತೇನು? ಒಬ್ಬ ಚಂಡಾಲನ ವೇಷಧಾರಿಯಾಗಿರ್ತಕ್ಕಂತಹ ದತ್ತಾತ್ರೇಯರು ಅಷ್ಟು ದೂರದಲ್ಲಿ ನಿಂತು ಕೂತು ಒಂದು ಹೆಂಡದ ಒಂದು ಪಾತ್ರೆಯನ್ನು ಕೈಲಿ ಹಿಡಿದು ತನ್ನ ಮುಂದ್ಗಡೆ ಒಂದಷ್ಟು ಶ್ವಾನಗಳು, ಅಷ್ಟು ದೂರದಲ್ಲಿ ಒಂದು ಗೋವು, ಇದೆಲ್ಲವೂ ಇದ್ರ ಸಹಿತ ದತ್ತರು ತನ್ನ ಪ್ರತಿರೂಪವನ್ನು, ವಿಶೇಷವಾದ ನಿಜ ರೂಪವನ್ನು ತೋರಿಸ್ತೀರಾ ಈ ಪ್ರಕಾರವಾದಂಥ ರೂಪದಲ್ಲಿ ಅಲ್ಲಿ ಕಂಡರು. ಯಾವಾಗ ಅಂಗೈಯಲ್ಲಿ ಒಂದು ಅಂಗೈಯಲ್ಲಿರ್ತಕ್ಕಂತಹ ಮಡಿಕೆ, ತನ್ನ ಮುಂದಿರ್ತಕ್ಕಂಥ ಶ್ವಾನಗಳು, ಅಷ್ಟು ದೂರದಲ್ಲಿರ್ತಕ್ಕಂತಹ ಗೋವು, ತನ್ನ ಆಕಾರ ನೋಡಿದ್ರೆ ಅಬ್ಬಾ ಭಯ ಪಡಬೇಕು. ಅವರ ಗರ್ಜನೆ, ಆ ಕಣ್ಗಳು, ಕೆಂಪಾಗಿರ್ತಕ್ಕಂಥ ರಕ್ತದಂತಿರ್ತಕ್ಕಂತಹ ಕಣ್ಗಳು, ಇದೆಲ್ಲವನ್ನು ನೋಡಿದಾಗ ಬ್ರಾಹ್ಮಣೋತ್ತಮನಿಗೆ ಅಲ್ಲೇ ಭಯ ಶುರುವಾಗ್ಬಿಡ್ತು. ಭಯ ಶುರುವಾಗಿ, ಅಯ್ಯ ಬ್ರಹ್ಮರಾಕ್ಷಸನೇ, ನಾನು ನಿನ್ನ ಕೇಳಿದ್ದು ಗುರು ದತ್ತ ಮಹಾರಾಜನ ದರ್ಶನ ಮಾಡಿಸು ಅಂತ, ಹೋಗಿ ಈ ಚಂಡಾಲನ ದರ್ಶನ ಮಾಡಿಸ್ತಾ ಇದೆಯಲ್ಲ, ಇದನ್ನು ನೋಡೋದಕ್ಕೆ ಇಷ್ಟು ಗಾಬರಿ ಆಗುತ್ತೆ, ಭಯ ಆಗುತ್ತೆ. ಅಂತಹವ್ರ ಮುಂದೆ ನಿಂತು ನಾನು ಅವನ ಕಾಲಿಡಲಿಕ್ಕಾಗತ್ತಾ? ಆತನ ಕಾಲು ಮುಟ್ಟಬೋದಾ ನಾನು? ಹಾಗಂದ ತಕ್ಷಣನೇ ತಿರುಗಿ ನೋಡ್ತಾನೆ, ಅಲ್ಲಿ ಕಾಣಿಸೋದೇ ಇಲ್ಲ. ಅಲ್ಲಿಗೆ ನಿಮ್ಮ ಕರ್ಮಫಲ ಇನ್ನೂ ಮುಗಿದಿಲ್ಲ ಅನ್ಸುತ್ತೆ. ನಾನು ತೋರಿಸಿದ್ದು ಸತ್ಯ, ನೀವು ಹೋಗಿ ಆತನ ಕಾಲು ಹಿಡಿಬೇಕಾಗಿತ್ತು, ಹಿಡಿದಿದ್ರೆ ಆತನ ನಿಜ ರೂಪ ನಿಮಗೆ ಹೋಗ್ತಾ ಇತ್ತು ಅಂತ ಹೇಳಿದ್ರು. ಆದರೆ ಬ್ರಾಹ್ಮಣ, ನಾನು ತಪ್ಪು ಮಾಡಿದ್ದೇನೋ, ನನ್ನ ತಪ್ಪಿಗೆ ನನಗೆ ಇದು ಶಿಕ್ಷೆ ಏನು ಅಂತೇಳಿ ಪುನಃ ಅಂಗ್ಲಾಚದ, ಭಗವಂತನ ಪ್ರಾರ್ಥನೆ ಮಾಡಿದ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಪುನಃ ಮನೆಗೆ ಬಂದ. ಮತ್ತೊಂದಷ್ಟು ದಿವಸ ಕಳೆದ ಮೇಲೆ ಪುನಃ ಭಗವಂತ ಕಾಣಿಸ್ತ. ಅಂದ್ರೆ ಬ್ರಹ್ಮರಾಕ್ಷಸ ಪುನಃ ಬಂದು, ಇವತ್ತು ನಾನು ತೋರಿಸ್ತೇನೆ ನಿನಗೆ, ಇವತ್ತು ಬಾ ಹೋಗೋಣ ಅಂತೇಳಿ ಪುನಃ ಕರ್ಕೊಂಬಂದ. ಒಂದು ಕೈಯಲ್ಲಿ ಚುಟ್ಟ, ಇದ್ದದ್ದು ಸ್ಮಶಾನದಲ್ಲಿ ಸುತ್ತ ಇರತಕ್ಕಂಥ ಶ್ವಾನಗಳು, ಅಷ್ಟು ದೂರದಲ್ಲಿ ಒಂದು ಹಸು, ತನ್ನ ಅವತಾರ ನೋಡಿದ್ರೆ ಇನ್ನಷ್ಟು ಭಯ ಆಗಬೇಕು. ಆ ಭಯದಲ್ಲಿ ಕಾಣಿಸ್ಕೊಂಡಂಥವನು ಪುನಃ ದತ್ತ ಮಹಾರಾಜರು. ಅಂದ್ರೆ
ದತ್ತಾತ್ರೇಯರು ಯಾರ ಕಣ್ಣಿಗೂ ಸಾಮಾನ್ಯಕ್ಕೆ ಬೀಳುವಂಥವ್ರಲ್ಲ. ಆದರೆ ಯಾವ ಕಾಲಕ್ಕೆ ಹೇಗೆ ದರ್ಶನ ಕೊಡ್ತಾರೋ ಅದರ ಅರಿವು ಯಾರಿಗೂ ಆಗುವುದಿಲ್ಲ. ಬಂದಂಥ ಯಾವುದೇ ಒಬ್ಬ ವ್ಯಕ್ತಿಯನ್ನ ಸರಿಸಮಾನವಾಗಿ ಕಾಣಬೇಕಾದ್ದು ನಿನ್ನ ಮನೋಧರ್ಮ ಅಂತ ತಿಳಿಸ್ಲಿಕ್ಕಾಗಿ ಪ್ರತಿಯೊಬ್ಬರಲ್ಲೂ ದೇವರಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ಯಾವುದೇ ಜಾತಿ ಮತ ಭೇದ ಪಂಥ ಯಾವುದೂ ಇಲ್ಲದಿರ ಎಲ್ಲರಲ್ಲೂ ನಾನಿದ್ದೇನೆ, ಎಲ್ಲರೊಳಗಿರ್ತಕ್ಕಂಥ ಜೀವಾತ್ಮ ನಾನು. ಆ ಜೀವಾತ್ಮವನ್ನು ನಿನ್ನ ಒಳಗಣ್ಣಿನಿಂದ ನೀನು ನೋಡಿದ್ರೆ ಮಾತ್ರ ನಾನು ನಿನ್ನ ಕಣ್ಣು ಕಾಣ್ತೀನಿ ಎಂಬತಕ್ಕಂಥ ಸಂದೇಶವನ್ನು ತಿಳಿಸ್ಲಿಕ್ಕಾಗಿ ಪುನಃ ಮತ್ತೊಂದು ಕಡೆ ಕಾಣಿಸ್ತಕ್ಕಂಥದ್ದು ಸ್ಮಶಾನದಲ್ಲಿ. ಆದರೆ ಬ್ರಾಹ್ಮಣೋತ್ತಮ ನಿತ್ಯ ಕರ್ಮಾನುಷ್ಠಾನ, ನಿತ್ಯ ಜಪತಪಗಳು, ತಾನು ಮಾಡ್ತಕ್ಕಂಥ ಸೇವೆ, ತಾನು ಹಾಕುವ ಹೆಜ್ಜೆ ಇದೆಲ್ಲವನ್ನು ಆಲೋಚನೆ ಮಾಡಿ ಅಯ್ಯೋ ಆತ ಅಲ್ಲ ದತ್ತ, ಆತನ ದತ್ತ ಅಲ್ಲ, ಆ ದತ್ತಾತ್ರೇಯರ ರೂಪವೂ ಅದಿಲ್ಲ ಅಂತೇಳಿ ಪುನಃ ವಾಪಸ್ ಬಂದಾಯಿತು. ಪುನಃ ಕೇಳಾಯಿತು. ಇದೇ ತರಹ ಬ್ರಹ್ಮರಾಕ್ಷಸ ನೋಡು 2 ಸರ್ತಿ ಆಗೋಯ್ತು. ಇನ್ನೊಂದು ಸರ್ತಿ ಮಾತ್ರ ಆಗ್ಲೂ ಸಹಿತ ನಾನು ಹತ್ತಿರ ಬರಲ್ಲ, ದೂರದಿಂದ ತೋರಿಸ್ತೇನೆ, ನಿನಗೆ ನಂಬಿಕೆ ಇದ್ದು ನೀನು ಹೋಗಿ ಗಟ್ಟ ಕಾಲಿಡಿದ್ರೆ ಆಗಷ್ಟೇ ದತ್ತನ ದರ್ಶನ ಆಗುತ್ತೆ ಎಂದ. ವಿಧಿ ಇಲ್ಲ, ಈತ ಕರ್ಕೊಂಡೋಗಿ ತೋರಿಸ್ತಕ್ಕಂಥದ್ದೆಲ್ಲ ಇಂಥವ್ರನ್ನ ಕೈಯೋ ಕಾಲ ಮುಟ್ಬಿಟ್ಟು ನಾನೇನ ನನ್ನ ತಲೆ ಮೇಲೆ ಕಾಲಿಟ್ಟುಬಿಟ್ರೆ ಅಥವಾ ಹೃದಯದ ಮೇಲೆ ಕಾಲಿಟ್ಟುಬಿಟ್ರೆ ಅವ್ರ ಆ ಕೋಪದಲ್ಲಿ ನನಗೇನ ಹೊಡೆದು ಬಿಡುತ್ತೆ, ಈ ಪ್ರಕಾರವಾದಂಥ ಚಿಂತನೆ. ಇವತ್ತಿಗೂ ನೋಡಿ ಸಾಧು ಸಂತರು ಅಥವಾ ಸಂಪೂರ್ಣವಾಗಿ ಈ ಪ್ರಪಂಚದ ಜ್ಞಾನವನ್ನು ಮರೆತಿರ್ತಕ್ಕಂಥವರು, ವಿಶೇಷವಾದಂತಹ ಜ್ಞಾನವಂತರು, ಅವರ ನಡೆ, ಅವರ ನಡವಳಿಕೆಗಳು, ಅವರ ವಸ್ತ್ರಗಳು, ಅವರಿರ್ತಕ್ಕಂಥ ರೀತಿ, ಅವಧೂತ ಪರಂಪರೆಯಲ್ಲಿ ಬಹುಶಃ ಸಕ್ಕರೆಪಟ್ಟಣದ ಗುರುಗಳನ್ನು ಈ ಕ್ಷಣದಲ್ಲಿ ನಾವು ನೆನೆಸಬೇಕು. ಅವರ ಜೀವನಾವಧಿಯಲ್ಲಿ ಅವರು ಸುಖ ಸಂತೋಷ ಯಾವುದು ಕಂಡವರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರುಟ್ಟಂತಹ ಒಂದಿಷ್ಟುದ್ದ ಒಂದು ವಸ್ತ್ರ, ಒಂದು ಟವಲ್ ಒಂದು ಉಟ್ಕೊಂಡು ಓಡಾಡ್ತಾ ಇದ್ದಂಥವ್ರು, ಸಾಕಷ್ಟು ಕುಟುಂಬಗಳಿಗೆ ಬೆಳಕನ್ನು ಕೊಟ್ಟವರು. ಸಕ್ಕರೆಪಟ್ಟಣದ ಗುರುಗಳನ್ನು ಇವತ್ತಿಗೂ ನೆನೆಸ್ಕೊಂಡ ಮರುಕ್ಷಣ ನಾನಿದ್ದೇನೆ ನಿನ್ನೊಂದಿಗೆ ಅಂತ ಹೇಳುವಂತಹ ಮನಸ್ಥಿತಿ ಇರ್ತಕ್ಕಂಥವ್ರು. ಆದರೆ ದತ್ತ ಮಹಾರಾಜರಲ್ಲೂ ಆ ಒಂದು ಗುಣ ಇತ್ತು. ದತ್ತರ ಪರಂಪರೆಯೇ ಹಾಗೆ, ಅವಧೂತ ಪರಂಪರೆ ಅಂದ್ರೇನೆ ಹಾಗೆ. ಅವಧೂತ ಪರಂಪರೆ ಅಂದ್ರೇನು? ಇಹಲೋಕದಲ್ಲಿರ್ತಕ್ಕಂಥ, ಈ ಲೋಕಕ್ಕಿರ್ತಕ್ಕಂಥ ಬಂಧನಗಳನ್ನು, ಇಲ್ಲಿನ ಅಲಂಕಾರವನ್ನ, ಇಲ್ಲಿನ ವಸ್ತ್ರಗಳನ್ನ ಅಥವಾ ಇಲ್ಲಿರ್ತಕ್ಕಂಥ ರೀತಿ ನೀತಿಗಳನ್ನು ಯಾವುದೂ ಒಪ್ಪೋರಲ್ಲ ಅವರು. ಅವ್ರದ್ದೇ ಪ್ರತ್ಯೇಕವಾದ ಜೀವನ. ದತ್ತ ಪರಂಪರೆ, ಅವಧೂತ ಪರಂಪರೆ ಅಂದ್ರೆ ಅದು ಪ್ರತ್ಯೇಕವಾದ ಜೀವನ ಇದೆಯೇ ವಿನಃ ಈ ಇಹಲಕ್ಕೆ ಬೇಕಾಗಿರ್ತಕ್ಕಂಥ ಇವತ್ತಿನ ಜೀವನಕ್ಕೆ ಸಂಬಂಧಪಟ್ಟದ್ದಲ್ವೇ ಅಲ್ಲ. ಎಲ್ಲವನ್ನೂ ತ್ಯಾಗ ಮಾಡತಕ್ಕಂಥವ್ರು. ಅವರು ಭೋಗಿಗಳಲ್ಲ, ಅವರೆಲ್ಲ ತ್ಯಾಗಿಗಳು, ಎಲ್ಲವನ್ನೂ ತ್ಯಾಗ ಮಾಡತಕ್ಕಂಥವ್ರು. ಹಾಗೆ ಅವರಿಗನಿಸಿದ್ದನ್ನ, ಅವರಿಗೆ ಗೋಚರಿಸಿದ್ದನ್ನ ಮಾತಾಡೋರು. ನಿಮ್ಮೊಂದಿಗೆ ಮಾತಾಡ್ಲಿಕ್ಕೆ ಇಷ್ಟ ಇದ್ರೆ ನಿಮ್ಮ ಮನೆ ಬಾಗಿಲಿಗೆ ಹುಡುಕೊಂಡು ಬರ್ತಕ್ಕಂಥವ್ರು. ನಿಮ್ಮೊಂದಿಗೆ ಮಾತು ಇಷ್ಟ ಇಲ್ಲ, ನಿಮ್ಮ ನಡವಳಿಕೆ ಅವ್ರಿಗೆ ಸಮಂಜಸವಾಗಿಲ್ಲ, ನೀವು ಹಾಕ್ತಿರ್ತಕ್ಕಂಥ ಹೆಜ್ಜೆ ಸರಿಯಾಗಿಲ್ಲ, ನೀವು ಧರ್ಮ ಮಾರ್ಗದಲ್ಲಿ ನಡೆದಿಲ್ಲ, ನಿಮ್ಮ ಮನೆ ಬಾಗಿಲಿಗೆ ಅವರು ಬರೋದೇ ಇಲ್ಲ. ಇದು ಸತ್ಯ. ಅವಧೂತ ಪರಂಪರೆಯಲ್ಲಿ ಮತ್ತೊಂದು ವಿಶೇಷ ಇದೆ. ನೀವು ತುಂಬಾ ಕಡು ಬಡವರಾದರೂ ನಿಮ್ಮ ಮನೆಗೆ ಒಂದು ಮಡಿಕೆ ಪಾತ್ರೆಯಲ್ಲಿ ಗಂಜಿ ಮಾಡಿಟ್ರು ಆ ಗಂಜಿ ಪ್ರಸಾದ ನನಗೆ ಬೇಕು ಅಂತ ಹತ್ತಿರಕ್ಕೆ ಹುಡುಕೊಂಡು ಓಡಿ ಬರ್ತಾರೆ ಅವರು. ನಿಮ್ಮ ಮನೆ ಬೆಳ್ಳಿ ತಟ್ಟೆ ಬೇಡ, ಚಿನ್ನದ ಒಡವೆ ಬೇಡ, ಶ್ರೀಮಂತಿಕೆಯ ಬದುಕು ಬೇಡ, ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ಇರ್ತಕ್ಕಂಥ ಅವ್ರ ಮನೆ ಬಾಗಿಲಿಗೆ ಬರೋದೇ ಇಲ್ಲ. ಅವಧೂತ ಪರಂಪರೆ. ಇವತ್ತಿರ್ತಕ್ಕಂತಹ ಅವಧೂತವರು ಹಾಗಿದ್ದಾರೆ. ಹಾಗೆ ಗುರು ದತ್ತ ಮಹಾರಾಜರು ಪರೀಕ್ಷೆ ಈ ಬ್ರಾಹ್ಮಣೋತ್ತರ ಮೇಲೆ ಸಾಕಷ್ಟು ವಿಧವಾಗಿ ನಡೆಸಿದ್ರು. ಅಷ್ಟು ವಿಧವಾಗಿ ನಡೆದರೂ ಸಹಿತ ಆ ಬ್ರಾಹ್ಮಣೋತ್ತಮ ಹಠದಿಂದ ಒಂದು ಸಾಧನೆ ಮಾಡ್ತಾನೆ. ಅದಾದ ನಂತರ ಮತ್ತೊಮ್ಮೆ ಬ್ರಹ್ಮರಾಕ್ಷಸನ ಬಳಿ ಬ್ರಾಹ್ಮಣೋತ್ತಮ ಕೇಳ್ತಾನೆ, ಈ ಸತಿ ನೀನು ತೋರಿಸಿದ್ರೆ ಖಂಡಿತ ನಾನು ಪಾದ ಬಿಡೋದಿಲ್ಲ, ನಾನು ಗಟ್ಟಿಯಾಗಿ ಅವ್ರ ಪಾದವನ್ನು ಹಿಡಿತೀನಿ, ಇದೊಂದು ಅವಕಾಶ ನಾನು ಮಾಡಿಕೊಡು ಅಂತ ಹೇಳಿ ಶ್ರದ್ಧಾಭಕ್ತಿಯಿಂದ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಇಲ್ಲಿ ಪ್ರಾರ್ಥನೆ ಇವ್ರದೂ ಸಲ್ಲಬೇಕು. ಆತನಿಗೆ ಮೋಕ್ಷ ಕೊಟ್ಟಾದ ನಂತರ ಆತನೂ ಸಹಿತ ತನ್ನ ಸೇವೆಯನ್ನು ಸಲ್ಲಿಸಿ ತಾನು ಮುಂದೆ ನಡಿಬೇಕು. ಇಬ್ಬರ ಮನಸ್ಸು ದತ್ತನ ಹತ್ರ ಹೋಗಬೇಕು. ಹಾಗೆ ಒಂದು ಸಂಕಲ್ಪ ಮಾಡಿ ಒಂದಷ್ಟು ದೂರ ಪರಿಕ್ರಮಿಸಿದ್ರು. ಒಂದಷ್ಟು ದೂರ ಪರಿಕ್ರಮಿಸಿದ ನಂತರ ತುಂಬ ದೂರದಲ್ಲಿ ದತ್ತರು ಒಂದು ಕಂಬಳಿಯನ್ನು ಉಟ್ಕೊಂಡು ಮೇಲೊಂದು ವಸ್ತ್ರವನ್ನು ಹಾಕೊಂಡು ಕೈಯಲ್ಲೊಂದು ದೆಬ್ಬೆಯನ್ನು ಇಟ್ಕೊಂಡು ಅಲ್ಲಿ ಸುತ್ತಮುತ್ತ ಶ್ವಾನಗಳು, ಅದರ ಪಕ್ಕದಲ್ಲಿ ಒಂದು ಗೋವು, ಇದರ ನಂತರ ಸಂಪೂರ್ಣವಾಗಿ ಹುಚ್ಚನ್ನು ನೋಡಿದ್ರೆ ಹೇಗಿರುತ್ತೋ ಹುಚ್ಚನಿಗಿನ್ನ ಪೂರ್ಣ ಹುಚ್ಚ ಆದರೆ ಒಂಥರ, ಅರೆ ಹುಚ್ಚ ಅಂದರೆ ಅದು ಇನ್ನೊಂಥರ, ಆ ಥರ ಒಂದು ಹುಚ್ಚರ ಅವತಾರದಲ್ಲಿ ಅಲ್ಲಿ ಕಾಣಿಸಿದ್ರು. ಕೈಯಲ್ಲಿ ದೆಬ್ಬೆ ಇದೆ, ಸುತ್ತ ಶ್ವಾನಗಳಿದೆ, ವಸ್ತ್ರ ಹೀಗಿದೆ. ಆದರೆ ಇಂತಹ ವ್ಯಕ್ತಿ ಹತ್ರ ಹೋಗಿ ಕಾಲಿಡೋಕೋರೆ ದೆಬ್ಬೆ ತಗೊಂಡು 4 ಬಿಟ್ರೆ. ಆದರೆ ಬ್ರಾಹ್ಮಣೋತ್ತಮನಿಗೆ ಭಯ. ಆದರೆ ಗುರು ದತ್ತರು ಅವರೇ ಅಂತ ಇಲ್ಲಿ ಬ್ರಹ್ಮರಾಕ್ಷಸ ಹೇಳ್ದ, ಇದು ಅವಕಾಶ ಬಿಟ್ರೆ ಇನ್ನು 3ನೇ ಅವಕಾಶ ಇಲ್ಲ. ಆದರೆ ಅಲ್ಲಿ ಧೈರ್ಯ ಮಾಡಿದ್ರು. ಏನಾದರೂ ಆಗಲಿ ಹೋಗಿ ಆತನ ಕಾಲು ಹಿಡಿದೇ ಬಿಡೋಣ ಗಟ್ಟಿಯಾಗಿ. ಗುರು ದತ್ತ ಮಹಾರಾಜರು ಅವರೇ ಅಂತ ನಾನು ತಿಳ್ಕೊಂಡಿದ್ದೀನಿ,
ಹೊರಡು ಹಿಡಿದು ಬಿಡೋಣ ಕಾಲನ್ನ ಅಂತೇಳಿ ಹೋಗಿ ಹಿಂದ್ಗಡೆಯಿಂದ ಪಟ್ಟಂತ ಅವ್ರ ಕಾಲು ಹಿಡಿದ್ರು. ಯಾವಾಗ ಕಾಲು ಹಿಡಿದ್ರೋ ಕೈಯಲ್ಲಿರ್ತಕ್ಕಂಥ ದೆಬ್ಬೆಯಲ್ಲಿ 4 ಬಿಟ್ಟರು. ಬಿಟ್ಟಾದ ಮೇಲೂ ಸಹಿತ ಕಾಲನ್ನು ಬಿಡದಿರ, ದತ್ತ ನಿನ್ನ ದರ್ಶನ ಬೇಕು, ನೀನು ನಿಜ ಸ್ವರೂಪ ನನಗೆ ಬೇಕು, ಒಂದ್ಸತಿ ದರ್ಶನ ಕೊಡಪ್ಪ ಅಂತೇಳಿ ಕೇಳಿದಾಗ ಆಗ ನಿಜ ಸ್ವರೂಪವನ್ನು ದರ್ಶನ ಕೊಟ್ಟರಂತೆ ಗುರುದತ್ತ ಮಹಾರಾಜರು. ಇದು ಚರಿತ್ರೆ ಸುಳ್ಳಲ್ಲ, ಇದು ಸತ್ಯಾಂಶ. ಅದರಿಂದ ದತ್ತರು ಸಾಕಷ್ಟು ಬಾರಿ ಪರೀಕ್ಷೆ ಮಾಡ್ತಾರೆ. ಇವತ್ತಿಗೂ ಕೋಟಿಗೆ ಬದುಕಿರ್ತಕ್ಕಂತಹ ವ್ಯಕ್ತಿಗಳು, ನೀವು ಕೋಟಿ ಬದುಕಿರಿ, ಎಷ್ಟೇ ನಿಮಗೆ ಕೋಟ್ಯಾಂತರ ರೂಪಾಯಿ ಇದ್ರೂ ಗಾಣಗಾಪುರ ಕ್ಷೇತ್ರಕ್ಕೆ ಬಂದರೆ ಮಾಧ್ಯಾಹ್ನಿಕ ಮಹಾಪ್ರಸಾದ ನಂತರ ಪುನಃ ಭಿಕ್ಷೆಯನ್ನೇ ತಗೊಂಡು ಆ ಪ್ರಸಾದವನ್ನು ಊಟ ಮಾಡುವ ಪದ್ಧತಿ ಅಲ್ಲಿಗೆ ಬರ್ತಕ್ಕಂಥ ಭಕ್ತರಿಗಿದೆ. ಅದನ್ನು ಮಧುಕರಿ ಅಂತ ಹೇಳ್ತಾರೆ. ಆ ಮಧುಕರಿ ಅಂದರೆ ಭಗವಂತರಿಗೆ ಕೊಡ್ತಕ್ಕಂಥ ಪ್ರಸಾದ. ಇವತ್ತಿಗೂ ದತ್ತ ಮಹಾರಾಜರು ಯಾವುದೋ ಒಂದು ರೂಪದಲ್ಲಿ ಗಾಣಗಾಪುರಕ್ಕೆ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಅಲ್ಲಿಗೆ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಎಂಬತಕ್ಕಂಥದ್ದು ಪ್ರತೀತಿ. ಅದಕ್ಕೆ ದತ್ತಕ್ಷೇತ್ರ ಅಷ್ಟು ಶಕ್ತಿ ಇರತಕ್ಕಂಥದ್ದು. ಆ ದತ್ತಕ್ಷೇತ್ರದಲ್ಲಿ ಯಾರಿಗೆ ಈ ಮೈಮೇಲೆ ಕೆಲವು ಗಾಳಿ, ಭೂತಚೇಷ್ಟೆಗಳು, ಕೆಲವು ಚೇಷ್ಟೆಗಳು, ಕೆಲವು ಬೇರೆ ತರ ದುಷ್ಟಶಕ್ತಿಗಳು ಆವಾಹನೆಯಾಗಿ ಅಂತಹ ವ್ಯಕ್ತಿಗಳು ಆ ದೇವಸ್ಥಾನದ ಪರಾಂಗಣದಲ್ಲಿ ಇವತ್ತಿಗೂ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ. ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ, ಆ ವಾದ್ಯಗಳು, ಆ ವಿಶೇಷವಾಗಿರ್ತಕ್ಕಂಥ ವೇದ ಮಂತ್ರ, ಆ ಮಂತ್ರಾನುಷ್ಠಾನ, ಅಲ್ಲಿರ್ತಕ್ಕಂಥ ಋತ್ವಿಜರ ಆ ಒಂದು ವಿಶೇಷವಾದಂಥ ಶಂಕುನಾದ, ಇದೆಲ್ಲವನ್ನು ಕೇಳಿದ್ರೆ ಮೈ ನೆವರೇರುತ್ತೆ. ಅದರಲ್ಲೂ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗುರು ದತ್ತರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ಇವತ್ತಿಗೂ ಬರುವ ಭಕ್ತರು ಸಾಗರೋಪಾದಿಯಲ್ಲಿ ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ನರಸಿಂಹ ಭಾರತಿಗಳ ಆ ಮೂಲ ಸಾನ್ನಿಧ್ಯ, ಜೊತೆಗೆ ಬೃಹದ್ಮಟ್ಟದ ಒಂದು ಅಶ್ವತ್ಥವೃಕ್ಷ, ಅದರ ಮುಂಭಾಗದಲ್ಲಿರ್ತಕ್ಕಂತಹ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಸಾನ್ನಿಧ್ಯ, ಅಲ್ಲಿರ್ತಕ್ಕಂಥ ಸಾಲಿಗ್ರಾಮ, ದತ್ತ ಪಾದಿಕೆಗಳು, ನರಸಿಂಹ ಪಾದಿಕೆಗಳು, ಇದೆಲ್ಲವನ್ನು ಸಹಿತ ನೋಡಲಿಕ್ಕೆ ಸಿಗುವಂತಹ ಏಕೈಕ ಸ್ಥಳ ಗುರು ದತ್ತಾತ್ರೇಯರ ಗಾಣಗಾಪುರ. ಆ ಗಾಣಗಾಪುರದಲ್ಲಿ ಇವತ್ತಿಗೂ ಸಹಿತ ದತ್ತರು ವಾಸ ಇದ್ದಾರೆ. ದತ್ತರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ. ಭೀಮಾ ನದಿ ತೀರದತ್ತರಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವಟವೃಕ್ಷ, ಆ ವೃಕ್ಷ ಔದುಂಬರ ವೃಕ್ಷ, ಆ ವೃಕ್ಷದ ಸಾನ್ನಿಧ್ಯದಲ್ಲಿ ನಿರಂತರವಾಗಿ ಮನೆ ಮಠ ಎಲ್ಲವನ್ನು ದಿಸಿ ಭಗವಂತ ನಿನ್ನ ಪಾದ ಒಂದು ಸಾಕು ಅಂತ ಸಾಕಷ್ಟು ಜನ ಸಾಧು ಸಂತರು ದತ್ತ ಚರಿತ್ರೆಯನ್ನ ನಿರಂತರ ಪಠನೆ ಮಾಡ್ತಾ ಇರ್ತಾರೆ. ಇದೆಲ್ಲ ನೋಡೋಕ್ಕೆ ಸಿಗುವಂಥ ಸ್ಥಳ ನೀವು ಗಾಣಗಾಪುರದ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಆ ಒಂದು ನರಸಿಂಹ ತೀರ್ಥವನ ಜೊತೆಗೆ ಆ ಭೀಮಾ ನದಿ ತೀರ, ಇಷ್ಟೆಲ್ಲವನ್ನು ಸಹಿತ ನಾವು ನೋಡಬಹುದು. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬಹುದು. ಗುರು ದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹವನ್ನು ಪಡೆಯಬಹುದು. ಆದರೆ ಅದಕ್ಕೂ ಮುನ್ನ ಇಲ್ಲಿರ್ತಕ್ಕಂತಹ ಪುಟ್ಟ ದತ್ತ, ಈ ದತ್ತಾತ್ರೇಯರಿಗೆ ನಾವು ಸಹಿತ ಒಂದಷ್ಟು ಶುದ್ಧೋದಕದಿಂದ, ಗೋಕ್ಷೇರದಿಂದ ಸ್ವಾಮಿಗೊಂದು ನಾಮಾರ್ಚನೆಯನ್ನು ಮಾಡಿ ಎಲ್ಲರೂ ಬನ್ನಿ ನನ್ನೊಂದಿಗೆ ಗಾಣಗಾಪುರಕ್ಕೆ ಹೊರಡೋಣ, ದತ್ತ ಮಹಾರಾಜರನ್ನ ದರ್ಶನ ಮಾಡೋಣ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ಇದಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಅಲ್ಲಿ ಬ್ರಾಹ್ಮಣೋತ್ತಮನಿಗೆ ದರ್ಶನವನ್ನು ಕೊಟ್ಟಂತಹ ದತ್ತ ಮಹಾರಾಜರು ದರ್ಶನವನ್ನು ಕೊಟ್ಟು ತನಗೆ ಮೋಕ್ಷವನ್ನು ಕೊಟ್ಟು ತನ್ನ ಪರಿವಾರಕ್ಕೂ ಸಹಿತ ಮೋಕ್ಷವನ್ನು ಕೊಟ್ಟು ದತ್ತ ಮಹಾರಾಜರು ಏನು ಎಂಬತಕ್ಕಂಥದ್ದನ್ನು ಜಗತ್ತಿಗೆ ತೋರಿಸಿದ್ರು. ಹಾಗೆ ವಿಶೇಷವಾಗಿ ಸ್ವಾಮಿಗೆ ನಾವು ಸಹಿತ ಇಲ್ಲಿ ಜಲದಿಂದ ಅಭಿಷೇಕ ಮಾಡಿ ಸ್ವಾಮಿಗೆ ಗೋಕ್ಷೇರದಿಂದ ಅಭಿಷೇಕವನ್ನು ಮಾಡೋಣ. ಓಂ
ಗುರುದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹ ನಾಡಿನ ರಾಜ್ಯದ ದೇಶದ ಸಮಸ್ತರ ಮೇಲಿರಲಿ. ಎಲ್ಲ ಗುರು ಪರಂಪರೆಯಲ್ಲಿರ್ತಕ್ಕಂತಹ ಎಲ್ಲ ಗುರುಗಳ ಅನುಗ್ರಹ ಬೇಕಾದರೂ ಮೂಲ ಗುರುಗಳಾದಂತಹ ಗುರುದತ್ತರ ಅನುಗ್ರಹ ಬೇಕು. ಅಂತಹ ದತ್ತರ ಅನುಗ್ರಹ ರಾಜ್ಯ ದೇಶದ ಸಮಸ್ತರ ಮೇಲಿರಲಿ. ಲೋಕ ಕಲ್ಯಾಣಾರ್ಥವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಗುರುಜಿ, ಈಗ ಖಂಡಿತಮ್ಮ, ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಪಂಚಾಂಗವನ್ನ ತಿಳಿಸಿ ನಂತರ ಮೂಲ ಕ್ಷೇತ್ರವಾದಂತಹ ಗಾಣಗಾಪುರದ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೊರಡೋಣ. ಅಂಬಾ, ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಜೈ ಗುರುದತ್ತ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಧನುರ್ಮಾಸ ಮಾರ್ಗಶಿರ ಧನುರ್ಮಾಸ ಶುಕ್ಲ ಪಕ್ಷ 18/12/2021 ಶನಿವಾರ ಪೌರ್ಣಮಿ ರೋಹಿಣಿ ನಕ್ಷತ್ರ ದತ್ತಾತ್ರೇಯ ಜಯಂತಿ ಸತ್ಯನಾರಾಯಣ ಸ್ವಾಮಿ ಪೂಜಾನುಷ್ಠಾನವನ್ನು ಇವತ್ತು ಶಾಸ್ತ್ರಬದ್ಧವಾಗಿ ಮಾಡ್ತಾರೆ. ಎಲ್ಲರಿಗೂ ಸಹಿತ ಗುರುದತ್ತ ಮಹಾರಾಜರ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ ಜೈ ಗುರುದತ್ತನ ಪ್ರಾರ್ಥನೆ ಮಾಡ್ತಾ ದತ್ತಾತ್ರೇಯರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಗಾಣಗಾಪುರ ಕ್ಷೇತ್ರ, ಗಾಣಗಾಪುರದಲ್ಲಿರ್ತಕ್ಕಂಥ ಗುರುದತ್ತ ಮಹಾರಾಜರನ್ನ ದರ್ಶನ ಮಾಡಿ ಬರೋಣ. ಕ್ಲಾಮರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯಸ್ವ ವಿಘ್ನೋಪಶಾಂತಯೇ. ಶ್ರೀಮನ್ಮಹಾಶಕ್ತಿದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜೈ ಗುರುದತ್ತ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಭಾರತಿಗಳ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ನಾವಿದ್ದೇವೆ. ಇವತ್ತು ಗುರುದತ್ತರ ಪಾದಿಕೆಗಳನ್ನು ದರ್ಶನ ಮಾಡ್ತಿದ್ದೀವಿ. ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ದೊರಕುನಾ ಇటువంటి ಸೇವಾ. ಬಹುಶಃ ಕಲಿಯುಗದಲ್ಲಿ ಗುರುವಿನ ಗುರುಗ್ರಹದ ದೋಷಗಳೇನಾದ್ರು ಇದ್ದರೆ ಆ ದೋಷ ಪರಿಹಾರ ಅರ್ಥ ಆಗಬೇಕಾದ್ರೆ ಗಾಣಗಾಪುರದ ಶ್ರೀ ಕ್ಷೇತ್ರಕ್ಕೆ ಬರಬೇಕು. ಗಾಣಗಾಪುರದ ಶ್ರೀ ಕ್ಷೇತ್ರದಲ್ಲಿ ಬರೀ ಗುರುದೋಷ ಅಥವಾ ಜಾತಕದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಪಡೀಲಿಕ್ಕಾಗಿ ಅಥವಾ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೆ ಮಾತ್ರ ಅಲ್ಲ,
ವ್ಯಕ್ತಿಯ ಮೇಲಿರ್ತಕ್ಕಂಥ ಒಂದಷ್ಟು ಪ್ರಾರಬ್ಧ ಕರ್ಮಗಳನ್ನ, ಪೀಡೆ ಪಿಶಾಚಿಗಳನ್ನ, ಬ್ರಹ್ಮ ರಾಕ್ಷಸಾದಿ ಸಮಸ್ತ ರಾಕ್ಷಸತ್ವವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಗುರುವಿನ ದರ್ಶನ ಬೇಕು. ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗುರು ದತ್ತರ ಈ ಕ್ಷೇತ್ರ ಗಾಣಗಾಪುರ ಕ್ಷೇತ್ರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಬೆಳಗಿನ ತ್ರಿಕಾಲ ಅನುಷ್ಠಾನಗಳು ಬಹಳ ವಿಶೇಷವಾಗುತ್ತೆ. ಬೆಳಿಗ್ಗೆ 2:30 ಪ್ರಾರಂಭವಾಗುವಂತಹ ಅನುಷ್ಠಾನ, ರಾತ್ರಿಯವರೆಗೂ ನಿರಂತರವಾದಂತಹ ಸೇವೆ. ಒಟ್ಟಾರೆ ಹೇಳಬೇಕಂದ್ರೆ ಮಡಿ, ಆಚಾರ, ಪೂಜೆ, ಪುನಸ್ಕಾರ, ಇಲ್ಲಿರ್ತಕ್ಕಂಥ ಋತ್ವಿಜರು, ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರ ವರ್ಗದಿಂದ ಸಾಕಷ್ಟು ಅರ್ಥಗರ್ಭಿತವಾದಂತಹ ಆಗಮ ಶಾಸ್ತ್ರ ಪ್ರಕಾರ ಅನುಷ್ಠಾನಗಳನ್ನು ಇಲ್ಲಿ ನಡೆಸಿಕೊಂಡು ಬರ್ತಿದ್ದಾರೆ. ನಿರಂತರವಾದಂತಹ ಸೇವೆ, ನಿರಂತರವಾದಂತಹ ಪೂಜಾ ಅನುಷ್ಠಾನ ಇಲ್ಲಿ ನಡೀತಿರೋದ್ರಿಂದಲೇ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನೆಲೆ ನಿಂತಿರ್ತಕ್ಕಂಥದ್ದು. ಧರ್ಮ ನಿಂತಿರ್ತಕ್ಕಂಥದ್ದು, ಧರ್ಮ ಸಂಸ್ಕೃತಿ ಇರತಕ್ಕಂಥದ್ದು. ಸಾಕಷ್ಟು ಜನ ವಿಪ್ರ ಬಾಂಧವರು ಪ್ರತಿದಿನದ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಇಲ್ಲಿ ಅನುಷ್ಠಾನ ನಡೆಸ್ತಿರೋದ್ರಿಂದ ಗುರುದತ್ತರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇಲ್ಲಿದೆ. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಎಂಥ ಕೋಟಿಗೆ ಬದುಕಿರ್ತಕ್ಕಂಥ ವ್ಯಕ್ತಿ ಆದರೂ ಭವತಿ ಭಿಕ್ಷಾಂದೇಹಿ, ಇಲ್ಲಿ ಕೊಡ್ತಕ್ಕಂಥ ಭಿಕ್ಷೆ ಪ್ರಸಾದವನ್ನೇ ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ಭಿಕ್ಷೆ ಸ್ವೀಕರಿಸಲಿಕ್ಕೂ ಸಹಿತ ಭಗವಂತ ಯಾವ ಕಾಲದಲ್ಲಿ, ಯಾವ ರೂಪದಲ್ಲಿ, ಯಾವ ಕಾಲಕ್ಕೆ ಹೇಗೆ ಬರ್ತಾನೋ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾದಂಥ ರೀತಿ ಮಾಧ್ಯಾಹ್ನಿಕ 12 ಗಂಟೆ ಮಹಾಮಂಗಳಾರತಿ ಆಯಿತು ಅಂದ್ರೆ ಆ ಮಹಾಪ್ರಸಾದವನ್ನು ಸ್ವೀಕರಿಸಲಿಕ್ಕಾಗಿ ಗುರು ದತ್ತ ಮಹಾರಾಜರು ಈ ಭಾಗಕ್ಕೆ ಬರ್ತಾರೆ. ಅಂತಹ ಒಂದು ಪ್ರತಿದಿ ನಿಂತಿರ್ತಕ್ಕಂಥ ಏಕೈಕ ಸ್ಥಳ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡಲಿಕ್ಕಾಗಿ, ದತ್ತ ಮಹಾರಾಜರ ವಿಶೇಷವಾದಂತಹ ಪಾದಿಕೆಗಳ ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಇವತ್ತು ತಾವೆಲ್ಲರೂ ನೋಡ್ತಿದ್ದೀರಿ, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗುರುದೋಷ ಇರಲಿ, ಜಾತಕದಲ್ಲಿರ್ತಕ್ಕಂತಹ ಯಾವುದೇ ದೋಷ ಕರ್ಮಗಳಿರಲಿ, ವಾಸ್ತುಗೃಹದಲ್ಲಿ ನೆಮ್ಮದಿ ಸುಖ ಸಂತೋಷಕ್ಕಾಗಲಿ ಗುರು ದತ್ತರ ಪಾದಿಕೆಗಳ ದರ್ಶನ ಮಾತ್ರದಿಂದಲೇ ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು. ಮತ್ತೊಮ್ಮೆ ಮಗದೊಮ್ಮೆ ಎಂಬತಕ್ಕಂತಹ ರೀತಿಯಲ್ಲಿ ಗುರು ದತ್ತನ ಪಾದಿಕೆಗಳನ್ನು ದೃಷ್ಟಿಯಿಂದ ತಾವೆಲ್ಲರೂ ದರ್ಶನ ಮಾಡಿಕೊಳ್ಳಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಅಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಿವನ್ ಮಹಾದೇವಾಯ ನಮಃ. ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ದತ್ತ ಮಹಾರಾಜರ ಪಾದಿಕೆಗಳ ದರ್ಶನ ಮಹಾಭಾಗ್ಯ. चिदंबर नमस्तेस्तु चिंतितार्थ प्रदायिने औदुंबर सदा वास चिदंबर नमोस्तुते. बोलो गुरु दत्त महाराज की, बोलो गुरु दत्त महाराज की, बोलो गुरु दत्त महाराज की. ಬಾಲದತ್ತನೇ ಏಳು, ಸತ್ಯದತ್ತನೇ ಏಳು, ಅತ್ರಿತನಯನೇ ಏಳು, ಬೆಳಗಾಯಿತಯ್ಯ. ಮಹಾಶಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ದರ್ಶನ ಮಾಡ್ತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಗುರು ದತ್ತನ ಕ್ಷೇತ್ರ. ದತ್ತನ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ದತ್ತನ ಪಾದಿಕೆಗಳ ದರ್ಶನ ಮಾಡ್ತಿರ್ತಕ್ಕಂತಹ ಮಹಾಭಾಗ್ಯ. ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಸದಾಕಾಲ ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿಯಿಂದ ದೊಡ್ಡವರು ಮತ್ತೊಬ್ಬರಿಲ್ಲ, ಗುರು ಎಂಬತಕ್ಕಂತಹ ಮಾರ್ಗದರ್ಶನ ಜೀವನಕ್ಕೆಲ್ಲ. ಅದಕ್ಕಾಗಿ ಆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಗುರು ದತ್ತರ ದರ್ಶನ ಮಾತ್ರದಿಂದಲೇ ಸಿಗ್ತಕ್ಕಂತಹ ಮೋಕ್ಷ. ಪ್ರತಿಯೊಬ್ಬರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಸನ್ಮಂಗಳ ಉಂಟಾಗಲಿ. ಉಷೆಯು ಹಾಡುತ್ತಿರಲು ಉದಯ ರಾಗವನು, ರವಿಯು ಚೆಲ್ಲುತ್ತಿರಲು ಹೊನ್ನ ಕಿರಣವನು, ಹಿಮದ ತೆರೆ ಮರೆಯಾಗಿ ಮುಗ್ಧ
ದಿಕ್ಕುಗಳು. ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಗಳನ್ನು ನಾವು ದರ್ಶನ ಮಾಡಬಹುದು. ಮೊದಲು ನಿರ್ಗುಣ ಪಾದಿಕೆ ದರ್ಶನ ಬಹಳ ದುರ್ಲಭ, ಗರ್ಭಗುಡಿಯಲ್ಲಿ ಒಳಗಡೆ ಇದ್ದಂತಹದ್ದು. ಆದರೆ ಇವತ್ತಿನ ದಿವಸ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ದರ್ಶನ ಮಾಡಲಿಕ್ಕೆ ಒಂದು ಸುಯೋಗ ಅಂತ ಹೇಳ್ಬೋದು. ಅಂತಹ ಸುಯೋಗವನ್ನು ಕಲ್ಪಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ. ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನ ದರ್ಶನ ಮಾಡಲಿಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು, ಬರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿಗೂ ಸಹಿತ ನೆಮ್ಮದಿ ಸಿಗಲಿಕ್ಕೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನ ಇಲ್ಲಿರ್ತಕ್ಕಂಥ ಅರ್ಚಕರಿಂದ ಎಲ್ಲರೂ ಸೇರಿ ಭಗವಂತನ ಸಾನ್ನಿಧ್ಯ ಪ್ರತಿಯೊಬ್ಬರಿಗೂ ದರ್ಶನ ಆಗಬೇಕು ಅಂತ ಹೇಳಿ ಇವತ್ತು ಗರ್ಭಗುಡಿಯಲ್ಲಿ ಸ್ವಾಮಿನ ದರ್ಶನ ಮಾಡಲಿಕ್ಕೆ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂತಹ ಗುರು ದತ್ತ ಮಹಾರಾಜನ ನೋಡುವಾಗಲೇ ನಿರ್ಗುಣ ಪಾದಿಕೆ ದರ್ಶನ ಸಹಿತ ಆಗುತ್ತೆ. ತಾವೆಲ್ಲರೂ ಬಹುಶಃ ಇವತ್ತು ಅದೃಷ್ಟವೇ ಅದೃಷ್ಟ, ಇಂತಹ ಅದೃಷ್ಟದ ದಿನ ಮತ್ತೊಮ್ಮೆ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಜೀ ಕನ್ನಡ ವಾಹಿನಿಯಲ್ಲಿ ಒಂದು ವಿಶೇಷವಾದ ಅನುಷ್ಠಾನ, ಜೊತೆಗೆ ದತ್ತ ಮಹಾರಾಜರ ಮೂಲ ಪಾದಿಕೆಗಳ ದರ್ಶನ. ಬನ್ನಿ ದರ್ಶನ ಮಾಡೋಣ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ಶಂಕರಾನಂದರ ಕೃಪೆಯಿಂದ ಚಿದಾನಂದರ ವರದಿಂದ ನಾರದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ನೋಡಿದೆ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೂರು ಶಕ್ತಿಗಳು ಒಂದೆಡೆ ಸೇರಿದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಕೊರಳಲಿ ರುದ್ರಾಕ್ಷಿ, ತುಳಸಿ, ಮಣಿಮಾಲೆ, ಜಪಮಾಲೆ ಜೊತೆಗೆ ಶಂಖ ಚಕ್ರ ಗದ ಶೂಲ ಡಮರುಗವ ಹಿಡಿದು ಕೈಯೊಳಗೆ ಭಕುತರ ಸಲಹಲು ಈ ಧರೆಗಿಳಿದ ಕರುಣಾಸಾಗರ ಆ ಮುನಿ ಕುವರ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಚಂದ್ರಮಾಂ ಚಕ್ಷುಸ್ತೌರ್ಯ ಅಜಾಯತ, ಮುಖಾಯಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ, ನಾಭ್ಯಾ ಅಭಿನಾಸ್ತೆ ರಾಧಾಪಸ್ತಾದ್ಯಮುಜಾದಹಾರ ಚಿತ್ರ ಪ್ರಬುದ್ಧಾನ್. ಬೆಳಕಲ್ಲಿ ಒಂದು ಬೆಳಕನ್ನು ಕಂಡು ಬೆರಗಾದೆ ನಾನು, ಆ ದಿವ್ಯ ರೂಪ ಕಂಡಾದ ಮೇಲೆ ಏನಾದರೆ ಏನು, ಆನಂದದ ಅನುಭವವನ್ನು ಬಣ್ಣಿಸ ಕಾಣೆನು ಮಾತುಗಳನ್ನು. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ.
ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ. ತಾವು ಈಗ ನೋಡ್ತಿರ್ತಕ್ಕಂತಹ ಅಶ್ವತ್ಥ ವೃಕ್ಷ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ವೃಕ್ಷರಾಜನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ವೃಕ್ಷರಾಜನ ಸಾನ್ನಿಧ್ಯದಲ್ಲೂ ಸಿದ್ಧ ಒಂದು ಶಕ್ತಿ ಇದೆ. ವೃಕ್ಷರಾಜನ ಸಾನ್ನಿಧ್ಯದಲ್ಲಿದ್ದಂತಹ ಬ್ರಹ್ಮರಾಕ್ಷಸನಿಗೂ ಮೋಕ್ಷ ಕೊಟ್ಟಂತಹ ಸಾನ್ನಿಧ್ಯ ಇದೆ. ಅದಕ್ಕೋಸ್ಕರ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ವೃಕ್ಷರಾಜನ ಸಾನ್ನಿಧ್ಯದಲ್ಲಿದ್ದಂತಹ ಬ್ರಹ್ಮರಾಕ್ಷಸನಿಗೂ ಮೋಕ್ಷ ಕೊಟ್ಟಂತಹ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ಯಾರು ಎಂತಹ ಸಮಸ್ಯೆಗಳಿದ್ರು, ಇರ್ತಕ್ಕಂಥ ಭೂತ ಪ್ರೇತ ಪಿಶಾಚಿ ಶಾಕಿರಿ ಡಾಕಿರಿ ಎಂತಹ ದೋಷಗಳಿದ್ರು ಸಹಿತ ಈ ಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡಿ ಈ ಪ್ರಕಾರವಾದಂತಹ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಸಲ್ಲಿಸಿದ್ರೆ ಅವರಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಭಗವಂತ ಜೈ ಗುರುದೇವ ದತ್ತ ಜೈ ಮಹಾರಾಜ್ ಕಿ ಜೈ. पार्वती परमेश्वरा जय गुरु चिदंबरा शिव चिदंबरा चिदंबरा शिव चिदंबरा निर्गुण निर्विकारा जय गुरु चिदंबरा शिव चिदंबरा चिदंबरा शिव चिदंबरा सगुण तु अवतारा जय गुरु चिदंबरा शिव चिदंबरा चिदंबरा शिव चिदंबरा माईचा भर्तारा जय गुरु चिदंबरा शिव चिदंबरा चिदंबरा शिव चिदंबरा ब्रह्मीचा ओंकारा जय गुरु चिदंबरा शिव चिदंबरा चिदंबरा शिव चिदंबरा చౌపాటి దేవులక్ష్మీ గణ సంఖ్యాబోధిత శ్రీశరా राजमांबसु सर्वपुण्यफल संजयता मदीनंदन हरिनंदन दत्तदेव प्रभु श्रीपाद नित्यविहारं यथुमतिदत्ता मङ्गलरूपा
चिदंबर नमस्तेस्तु चिन्तितार्थप्रदायिने औदुम्बर सदा वास चिदंबर नमोस्तुते। पार्वती परमेश्वरा जय गुरु चिदंबरा शिव चिदंबरा। चिदंबरा शिव चिदंबरा। निर्गुण निर्विकारा जय गुरु चिदंबरा शिव चिदंबरा। चिदंबरा शिव चिदंबरा। सगुण तु अवतारा जय गुरु चिदंबरा शिव चिदंबरा। चिदंबरा शिव चिदंबरा। माईचा भर्तारा जय गुरु चिदंबरा शिव चिदंबरा। चिदंबरा शिव चिदंबरा। ब्रह्मीचा ओंकारा जय गुरु चिदंबरा शिव चिदंबरा। चिदंबरा शिव चिदंबरा। ब्रह्मादि हरिहरा जय गुरु चिदंबरा शिव चिदंबरा। चिदंबरा शिव चिदंबरा। त्रैमूर्ति अवतारा जय गुरु चिदंबरा शिव चिदंबरा। चिदंबरा शिव चिदंबरा। त्रैलोक्य दातारा जय गुरु चिदंबरा शिव चिदंबरा। चिदंबरा शिव चिदंबरा। अक्षराक्षर परंपरा जय गुरु चिदंबरा शिव चिदंबरा। चिदंबरा शिव चिदंबरा। उत्तम पुरुषावरा जय गुरु चिदंबरा शिव चिदंबरा। चिदंबरा शिव चिदंबरा। जीव शिवाचे मंदिरा जय गुरु चिदंबरा शिव चिदंबरा। चिदंबरा शिव चिदंबरा। जीव शिवाचे मंदिरा जय गुरु चिदंबरा शिव चिदंबरा। चिदंबरा शिव चिदंबरा। शशि सूर्य प्रकाश वरा जय गुरु चिदंबरा शिव चिदंबरा। चिदंबरा शिव चिदंबरा। वेदाचा निज घरा जय गुरु चिदंबरा शिव चिदंबरा। चिदंबरा शिव चिदंबरा। सद्गुरु परात्परा जय गुरु चिदंबरा शिव चिदंबरा। चिदंबरा शिव चिदंबरा। मस्तकी गंगाधरा जय गुरु चिदंबरा शिव चिदंबरा। चिदंबरा शिव चिदंबरा। ओम जय गुरुदत्त। ओम जय गुरुदत्तात्रेयाय नमः। ओम जय गुरुदत्तात्ರೇಯಾಯ ನಮಃ. ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡ್ತಾ ಬೆಂಗಳೂರಿನಿಂದ ಕನಕಪುರ ಮಾರ್ಗ ಮಧ್ಯದಲ್ಲಿ ದತ್ತ ಮಹಾರಾಜರ ಮೂಲ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರ. ಗಾಣಗಾಪುರ ಕ್ಷೇತ್ರದಲ್ಲಿ ಇಂದಿಗೂ ಸಹಿತ ಗುರು ದತ್ತ ಮಹಾರಾಜರು ಪ್ರತಿದಿನ ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ದತ್ತರು ದರ್ಶನ ಕೊಡ್ತಾರೆ. ದತ್ತರು ದರ್ಶನ ಕೊಡ್ತಕ್ಕಂತಹ ರೀತಿ ಇಂದಿಗೂ ಯಾರಿಗೂ ಅರಿವಿಲ್ಲ. ಆದ್ರೆ ಒಂದಂತೂ ಸತ್ಯ, ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳಿ ಭಗವಂತ ಇವತ್ತಿಗೂ ಸಹಿತ ಮಾಧ್ಯಾಹ್ನಿಕ 12 ಗಂಟೆ ಮಹಾಮಂಗಳಾರತಿ ಮಹಾನೈವೇದ್ಯ ಆದ ನಂತರ ಬರ್ತಕ್ಕಂತಹ ಭಕ್ತರು ಭಿಕ್ಷೆಯನ್ನು ಬೇಡ್ತಕ್ಕಂಥದ್ದೇ. ಹಾಗೆ ಭಗವಂತ ಯಾವ ರೂಪದಲ್ಲಿ ಬಂದು ಭಿಕ್ಷೆ ಬೇಡ್ತಾನೋ ಗೊತ್ತಿಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಗಾಣಗಾಪುರ. ಗಾಣಗಾಪುರ ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಭೀಮಾ ನದಿ ತೀರ. ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಸಂಗಮ ಕ್ಷೇತ್ರ. ಆ ಕ್ಷೇತ್ರದಿಂದ ಅಲ್ಲಿಂದ ಗಾಣಗಾಪುರಕ್ಕೆ ಬಂದು ಗುರು ದತ್ತ ಮಹಾರಾಜರು ಪ್ರತಿದಿನ ಅಲ್ಲಿನ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದಾರೆ. ಆ ಸಾನ್ನಿಧ್ಯದಲ್ಲಿ ಅಂತಹ ಒಂದು ಶಕ್ತಿ ಇರೋತ್ತಿಗೆ ಇವತ್ತಿಗೆ ರಾಜ್ಯ ಮತ್ತು ದೇಶ ವಿದೇಶಗಳಿಂದಲೂ ಸಹಿತ ಸಾಕಷ್ಟು ಜನ ಭಕ್ತ ಸಾಗರ ಅಲ್ಲಿಗೆ ಹರಿದು ಬರುತ್ತೆ. ದತ್ತರ ಚರಿತ್ರೆ, ದತ್ತರ ವಿಶೇಷತೆ ಬಹಳಷ್ಟು ವಿಶೇಷ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಒಮ್ಮೆ ಕೋಗುಡಿದು ಕರೆದರೂ ಓಗೊಟ್ಟು ಬರ್ತಕ್ಕಂಥ ಮೂರ್ತಿ ಅಂದರೆ ಅದು ದತ್ತ ಮಹಾರಾಜರು. ಯಾಕೆಂದ್ರೆ ತ್ರಿಮೂರ್ತಿ ಸ್ವರೂಪ. ತ್ರಿಮೂರ್ತಿ ಸ್ವರೂಪ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹವನು, ಪಶು ಪಕ್ಷಿ ಪ್ರಾಣಿ ಸಂಕುಲನವನ್ನ ಸಮೃದ್ಧಿತನದಿಂದ ಬೆಳೆಸ್ತಕ್ಕಂತಹವನು, ಗೋ ಸಂರಕ್ಷಣೆಯಲ್ಲಿರ್ತಕ್ಕಂಥವನು. ಅಂತಹ ದತ್ತ ಮಹಾರಾಜರು ಗಾಣಗಾಪುರವನ್ನು ತೊರೆದು ಇಲ್ಲಿ ಬಂದು ಕೂತಿದ್ದಾರೆ, ಇಲ್ಲಿ ದರ್ಶನವನ್ನು ಕೊಡ್ತಿದ್ದಾರೆ. ಭಕ್ತನೋರ್ವನ ಆ ಮನದಾಳದ ಮಾತನ್ನರ್ತು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಇವತ್ತು ನಾವು ನಿಂತಹ ಸ್ಥಳ, ನಾವಿರ್ತಕ್ಕಂಥ ಸ್ಥಳ, ಅಥವಾ ನಾವು ಯಾವುದೇ ಸ್ಥಳಗಳು ಹೋದರೂ ಸಹಿತ ಅಲ್ಲಿ ಚರಿತ್ರೆಗಳು ಒಂದೊಂದು ವಿಶೇಷತೆ ಇರುತ್ತೆ.
ವಿಶೇಷವಾಗಿರ್ತಕ್ಕಂತಹ ಪವಾಡಗಳನ್ನು ಸೃಷ್ಟಿ ಮಾಡತಕ್ಕಂಥ ಸಾನ್ನಿಧ್ಯಗಳಿಗೆ ಸಾಕಷ್ಟು ಪ್ರಯಾಣವನ್ನು ಬೆಳೆಸಿದ್ದೇವೆ ನಾವು. ಆದರೆ ಈ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಒಂದು ವೈಬ್ರೇಷನ್, ಈ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಪವಾಡ ಇದೆಯಲ್ಲ, ಅದು ನಿಜಕ್ಕೂ ಬಹಳ ವಿಶೇಷತೆ ಇದೆ. ಜೊತೆಗೆ ಆ ಮಹಾನ್ ವ್ಯಕ್ತಿ ಅಂದು ದತ್ತರನ್ನ ಪ್ರಾರ್ಥನೆ ಮಾಡಿ ತನ್ನನ್ನು ತಾನು ಸಂಪೂರ್ಣವಾಗಿ ದತ್ತನಿಗೆ ಅರ್ಪಣೆ ಮಾಡಿಕೊಂಡಿದ್ದರಿಂದಲೇ ದತ್ತರು ಇಲ್ಲಿ ಬಂದು ನಿಂತದ್ದು. ಹಾಗಾಗಿ ಬೆಂಗಳೂರಿನಿಂದ ಬಹಳಷ್ಟು ದೂರದಲ್ಲಿದ್ದರೂ ಬರುವ ಭಕ್ತರಿಗೇನು ಕಡಿಮೆ ಇಲ್ಲ. ಹಾಗೆ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರಿಗೆ ಅನ್ನದಾಸೋಹಕ್ಕೆ ಕಡಿಮೆ ಇಲ್ಲ. ಇಲ್ಲಿ ಬರ್ತಕ್ಕಂತಹ ಯಾವೊಬ್ಬ ಭಕ್ತರಾದರೂ ಮೊದಲು ಅನ್ನಪ್ರಸಾದದ ಬಗ್ಗೆನೇ ಚಿಂತನೆ. ಅನ್ನಪ್ರಸಾದ ಹೊಟ್ಟೆ ತುಂಬ ಊಟ ಮಾಡಬೇಕು, ದತ್ತರನ್ನ ಬಂದು ದರ್ಶನ ಮಾಡಬೇಕು. ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಶ್ವಾನಗಳಾಗ್ಲಿ, ಈ ಪ್ರಾಂತ್ಯದಲ್ಲಿರ್ತಕ್ಕಂಥ ಗೋವುಗಳಾಗ್ಲಿ ದತ್ತನ ಆಶ್ರಯದಲ್ಲಿ ಎಲ್ಲವೂ ನೆಮ್ಮದಿಯೇ. ಹಾಗೆ ವಿಶೇಷತೆಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಕ್ಷೇತ್ರದ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಆದರೆ ಅದಕ್ಕೂ ಮುನ್ನ ಧೂಪದೀಪ ನೈವೇದ್ಯ, ದತ್ತರ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ದತ್ತರ ನಾಮಾರ್ಚನೆ, ರುದ್ರ, ಪುರುಷ ಸೂಕ್ತ, ಶ್ರೀ ಸೂಕ್ತ, ದುರ್ಗಾ ಸೂಕ್ತ, ಹಲವಾರು ಸೂಕ್ತಗಳಿಂದ ವಿಶೇಷವಾಗಿರ್ತಕ್ಕಂತಹ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂತಹ ಜೈ ಗುರುದತ್ತ ಮಹಾರಾಜರ ಆರಾಧನಾ ಮಹೋತ್ಸವ ಇವತ್ತಿನ ದಿವಸ ಅದ್ಧೂರಿತವಾಗಿ ನಡೆದಿದೆ. ಸಾಕಷ್ಟು ಜನ ವಿಪ್ರ ಬಾಂಧವರು, ಹಾಗೆ ಗ್ರಾಮದಲ್ಲಿರ್ತಕ್ಕಂತಹ ಗ್ರಾಮಸ್ಥರು, ಈ ಗ್ರಾಮದ ಸುತ್ತಮುತ್ತ ಗ್ರಾಮದ ಮುಖಂಡರು ಎಲ್ಲರೂ ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಇನ್ನೇನು ಆಗೋ ಅಂದ್ರೆ ದತ್ತನ ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವಕ್ಕೆ ಒಂದು ಚಾಲನೆ ಇದೆ. ಆ ಚಾಲನೆಗೂ ಮುನ್ನ ದತ್ತನ ಆರಾಧನೆ ನಡೆಸೋಣ. ಗುರುರ್ ಬ್ರಹ್ಮಾ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ದಿಗಂಬರಾ ದಿಗಂಬರಾ ಶ್ರೀಪಾದ ವಲ್ಲಭ ದಿಗಂಬರಾ 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 ಶ್ರೀಪಾದ ವಲ್ಲಭ ದಿಗಂಬರಾ 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 ಶ್ರೀಪಾದ ವಲ್ಲಭ ದಿಗಂಬರಾ 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 ಶ್ರೀಪಾದ ವಲ್ಲಭ ದಿಗಂಬರಾ. ನೋಡಿದ್ರಲ್ಲ ವೀಕ್ಷಕರೇ, ದತ್ತ ಜಯಂತಿಯ ಶುಭ ದಿನವಾದ ಇಂದು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾದಂತಹ ಅಭಿಷೇಕ ಪೂಜಾರಾಧನೆಯನ್ನು ಶ್ರೀ ದತ್ತಾತ್ರೇಯ ಸ್ವಾಮಿಗೆ ಸಲ್ಲಿಸಿದ್ದಾಯಿತು ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇವೆ. ಶ್ರೀ ದತ್ತಾತ್ರೇಯ ಸ್ವಾಮಿಯ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಕೇಳ್ಕೊಳ್ತಾ ಪ್ರಾರ್ಥನೆ ಸಲ್ಲಿಸ್ತಾ ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿಯವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ದತ್ತಾತ್ರೇಯ ಸ್ವಾಮಿಗೆ ವಿಶೇಷವಾದಂತಹ ಅಭಿಷೇಕ ಆರಾಧನೆ ಜೊತೆಗೆ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ.
ಹಾಗೆಯೇ ಈ ದಿನದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಾಗಿ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.